ಬಹಳ ಕಷ್ಟಪಟ್ಟ ಒಬ್ಬ ರಾಜನ ಕಥೆಯನ್ನ ನಿನಗೆ ಹೇಳ್ತೇನೆ ಅಂತ ಹೇಳಿ ನಳನ ಚರಿತ್ರೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಆಸೀದ್ ರಾಜ ನಳೋ ನಾಮ ವೀರಸೇನ ಸುತೋ ಬಲಿ. ವೀರಸೇನ ಅಂತ ನಿಷದ ರಾಜ, ಅವನ ಮಗ ನಳ ಅಂತ. ಅವನ ಗುಣವನ್ನ ಅನೇಕ ಪದ್ಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಒಳ್ಳೆ ರೂಪಿಷ್ಟ, ನೋಡ್ಲಿಕ್ಕೆ ಮನ್ಮತಾಕಾರ, ಒಳ್ಳೆ ಅಶ್ವವಿದ್ಯೆಯ ನೈಪುಣ್ಯವನ್ನ ಸಂಪಾದನೆ ಮಾಡಿದವ. ಯಾವಾಗಲೂ ಅನೇಕ ಯಾಗ ಯಜ್ಞಗಳನ್ನ ಮಾಡಿದವ. ದಾನಶೂರನಾದ ಮಹಾನುಭಾವ, ದೇವತೆಗಳ ಒಡೆಯನಾದ ಇಂದ್ರನಂತೆ ಎಲ್ಲ ರಾಜರಿಗಿಂತಲೂ ಮೇಲೆ ಇದ್ದ ಮಹಾನುಭಾವ. ಸೂರ್ಯನಂತೆ ತೇಜಸ್ವಿ, ಬ್ರಹ್ಮಣ್ಯ, ಬ್ರಾಹ್ಮಣರಲ್ಲಿ ವಿನಯ ವಿಧೇಯತೆಯನ್ನ ತೋರುತ್ತಾ ಅವರಿಗೆ ಶರಣು ಹೋದವ. ವೇದವಿತ್, ವೇದವನ್ನ ಅಧ್ಯಯನ ಮಾಡಿದ ಮಹಾನುಭಾವ. ಒಳ್ಳೆ ಶೂರ, ಎಲ್ಲದಕ್ಕಿಂತಲೂ ದೊಡ್ಡ ಗುಣ ಸತ್ಯವಾದಿ. ಎಂದೂ ಕೂಡ ಸುಳ್ಳನ್ನ ಆಡಿದವ ಅಲ್ಲ. ಅಕ್ಷಪ್ರಿಯ, ಪಗಡೆ ಆಟದಲ್ಲಿ ನಿಸ್ಸೀಮ. ಅನೇಕ ಅಕ್ಷೋಹಿಣಿಗಳ ಸೈನ್ಯದ ನಾಯಕನಾಗಿದ್ದವ. ಇದರೊಟ್ಟಿಗೆ ಇಂದ್ರಿಯ ನಿಗ್ರಹ, ಸಂಯತೇಂದ್ರಿಯ. ಇವನು ವರನಾರೀಣಾಂ ಉದಾರಃ. ಆಗಿನ ಕಾಲದ ಎಲ್ಲ ಹೆಣ್ಣು ಮಕ್ಕಳು ಬಯಸುವಂತಹ ಸೌಂದರ್ಯ ಗುಣ ಎಲ್ಲವೂ ಇವನಲ್ಲಿ ಮನೆ ಮಾಡಿತ್ತು. ಸ್ವಯಂಭುವ ಮನು ಹೇಗೆ ಇಡೀ ಭೂಮಿಯನ್ನೇ ಆಳಿದ್ನೋ ಹಾಗೆ ಆಳುವ ಸಾಮರ್ಥ್ಯವುಳ್ಳಂತಹ ರಾಜ. ಅದೇ ರೀತಿ ವಿದರ್ಭ ಅಂತ ಒಂದು ದೇಶ, ಅಲ್ಲಿ ಅತ್ಯಂತ ಪರಾಕ್ರಮಿಯಾದ ರಾಜ ಭೀಮ ಅಂತ. ಅವನು ಕೂಡ ಉತ್ತಮನಾದಂತಹ ವ್ಯಕ್ತಿ. ಅವನಿಗೆ ಮಕ್ಕಳಿಲ್ಲ ಅನ್ನೋ ಒಂದು ವ್ಯಥೆ ಇತ್ತು. ಅವನ ಸಮೀಪಕ್ಕೆ ಒಬ್ಬ ಋಷಿಗಳು, ಜ್ಞಾನಿಗಳು ಬಂದು ಅವನಿಗೆ ಅನುಗ್ರಹ ಮಾಡಿದ್ದಾರೆ. ಅವರ ಹೆಸರು ದಮನ ಅಂತ. ದಮನ ಮಹರ್ಷಿಗಳ ಅನುಗ್ರಹಕ್ಕೆ ಪಾತ್ರನಾದ ಆ ಭೀಮ ವಿದರ್ಭಾಧಿಪತಿ ತನ್ನ ರಾಣಿಯಲ್ಲಿ 4 ಜನ ಮಕ್ಕಳನ್ನ ಪಡೆದಿದ್ದಾನೆ. 3 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಆ ಗಂಡು ಮಕ್ಕಳು ತಂದೆಯಂತೆಯೇ ಅತ್ಯಂತ ಗುಣಾಢ್ಯರು, ಪರಾಕ್ರಮಶಾಲಿಗಳು. ಒಬ್ಬಳೇ ಹೆಣ್ಣು ಮಗಳು ದಮಯಂತೀತು ರೂಪೇಣ ತೇಜಸ ವಪುಷಾಶ್ರಿಯ ಸೌಭಾಗ್ಯೇನ ಚ ಲೋಕೇಶು ಯಶಪ್ರಾಪ ಸುಮಧ್ಯಮ. ಒಳ್ಳೆ ಸುಂದರಿಯಾದ ಮಗಳು ದಮಯಂತಿ ಅಂತ. ಅವಳ ರೂಪ, ಅವಳ ಲಾವಣ್ಯ, ಅವಳ ಕಂಠದ ಮಾಧುರ್ಯ, ಶರೀರದ ಕಾಂತಿ ಎಲ್ಲವೂ ಕೂಡ ಇಡೀ ದಿಗಂತ ಕೀರ್ತಿಯನ್ನ ಪಡೆದಂಥದ್ದು. ಅವಳು ಯೌವನಕ್ಕೆ ಬಂದಾಗ ರಾಜ 100 ಜನ ಸಖಿಯರನ್ನ, ದಾಸಿಯರನ್ನ ಅವಳ ಸುತ್ತ ಇಟ್ಟಿದ್ನಂತೆ. ಅವರ ಮಧ್ಯೆ ನಕ್ಷತ್ರಗಳ ಮಧ್ಯದಲ್ಲಿ ಬೆಳಗುವಂತಹ ಚಂದ್ರನಂತೆ ಶೋಭಾಯಮಾನಳಾಗಿದ್ದಾಳೆ. ಅತೀವ ರೂಪ ಸಂಪನ್ನ, ಶ್ರೀರಿವಾಯುತ ಲೋಚನ, ಒಳ್ಳೆ ಸಾಕ್ಷಾತ್ ಲಕ್ಷ್ಮಿ. ದೇವತೆಗಳ ಮಧ್ಯದಲ್ಲಿ, ಯಕ್ಷರಲ್ಲಿ ಇಂಥ ಸುಂದರಿ ತಾದೃಗ್ರೂಪವತಿ ಕ್ವಚಿತ್ ನ ದೇವೇಶು ನ ಯಕ್ಷೇಶು. ದೇವತಾ ಗಣದಲ್ಲಿ, ಯಕ್ಷರ ಮಧ್ಯದಲ್ಲಿ ಇಂಥ ರೂಪಿಷ್ಟೆ ಯಾರಿಲ್ಲ.
ಮನುಷ್ಯರಲ್ಲಂತೂ ಹಿಂದೆ ನೋಡಿಲ್ಲ ಅಂತಹ ಅದ್ಭುತವಾದ ಸುಂದರಿ. ರಾಜನಾದ ನಳ ಅವಳಿಗೆ ಸದೃಶನಾಗಿರ್ತಕ್ಕಂಥವ. ಆತ ಸ್ವಯಂ ಶರೀರವನ್ನ ಧಾರಣೆ ಮಾಡಿದ ಮನ್ಮಥನಂತೆ ಇರುವವ. ದಮಯಂತಿಯ ಸಮೀಪದಲ್ಲಿ ಅನೇಕ ಜನ ಬಂದವರೆಲ್ಲ ನಳನ ರೂಪ, ಅವನ ಗುಣವನ್ನ ಆಗಾಗ ಹೊಗಳ್ತಾ ಇದ್ರು. ಮೇಲಿಂದ ಮೇಲೆ ನಳನ್ ನೋಡಿದವರೆಲ್ಲ ದಮಯಂತಿ ಮುಂದೆ ಹೇಳ್ಬೇಕು, ಹುಡುಗ ಹಾಗಿದ್ದಾನೆ, ಹುಡುಗ ಹೀಗಿದ್ದಾನೆ, ಮದುವೆ ಆದ್ರೆ ಅಂತ ಹುಡುಗನ್ನೇ ಮದುವೆ ಆಗಬೇಕು ಅಂತ. ಈ ದಮಯಂತಿನ ನೋಡಿದವರೆಲ್ಲ ನಳನ್ ಮುಂದೆ ಹೇಳೋದು, ಕನ್ಯಾ ಅಂದ್ರೆ ಕನ್ಯಾ, ಮದುವೆ ಆದ್ರೆ ಅಂತ ಹುಡುಗಿನ ಮದುವೆ ಆಗ್ಬೇಕು, ಮಹಾಲಕ್ಷ್ಮಿ ರೂಪಿ ಅವಳು, ಹಾಗೆಲ್ಲ ಬಹಳವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಇವರು ಒಬ್ಬರೊಬ್ಬರು ನೋಡೇ ಇಲ್ಲ, ಆದ್ರೆ ಇವರಲ್ಲಿ ಪ್ರೇಮ ಹುಟ್ಟಿದೆಯಂತೆ. ನೋಡಿ, ಭಾರಿ ಆಶ್ಚರ್ಯ. ನೋಡಿದರೆ ಉಂಟಾಗೋದು ಕಾಮ, ಕೇಳಿದ್ರೆ ಉಂಟಾಗೋದು ಪ್ರೇಮ. ದೇವರಲ್ಲಿ ಪ್ರೇಮ ಉಂಟಾಗಬೇಕು. ದೇವರ ಕಥೆಯನ್ನ ನಿರಂತರ ಕೇಳ್ತಾ ಇರ್ಬೇಕು, ಕೇಳಿದ್ದನ್ನೇ ಕೇಳಬೇಕು. ನೀವು ಎಲ್ಲೇ ಹೋದ್ರೂ ಮಹಾಭಾರತದ ಮುಖ್ಯ ಕಥೆ ಒಂದೇ, ರಾಮಾಯಣದ ಮುಖ್ಯ ಕಥೆ ಒಂದೇ, ಭಾಗವತದ ಕಥೆ ಒಂದೇ. ಆ ಕೇಳಿದ್ದನ್ನೇ ಕೇಳಿ 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 ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು. ಯಾವುದದು? ಭುವನ ಪಾವನ ಬೆನಿಪ ಲಕುಮೀಧವನ ಮಂಗಳ ಕಥೆ. ಇವರಿಗೆ ಕೇಳಿ 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 ಪ್ರೇಮ ಉಂಟಾಗಿದೆ. ಆ ಪ್ರೇಮದಿಂದ ಅವರಿಬ್ಬರು ಕೂಡ ಪರಸ್ಪರ ಅವರು ತಾವೊಬ್ಬರನ್ನೊಬ್ಬರು ಇಷ್ಟಪಡ್ತಾ ಇದ್ದಾರೆ. ಅಶಕ್ನುವನ್ನಳಹ ಕಾಮಂ ತದಾದಾರ ಇತು ಹೃದ. ಅವಳ ಮೇಲಿರುವ ಕಾಮನೆಯನ್ನ ನಳ ತಾನು ಧಾರಣೆ ಮಾಡ್ಲಿಕ್ಕಾಗ್ಲಿಲ್ಲ. ಅಂತಹ ಸಮಯದಲ್ಲಿ ತನ್ನ ಅರಮನೆಯ ಬಳಿಯಲ್ಲಿ ಹಂಸ ಪಕ್ಷಿಗಳನ್ನ ನೋಡಿದ್ದಾನೆ. ಅವುಗಳಲ್ಲಿ ಒಂದನ್ನ ಹಿಡ್ಕೊಂಡಿದ್ದಾನೆ. ಆ ಹಂಸ ಪಕ್ಷಿ ಮಾತಾಡ್ತಾ ಇದ್ದ, ರಾಜ, ನನ್ನನ್ನ ಹಿಂಸೆ ಮಾಡಬೇಡ, ನಹಂತವ್ಯೋಸ್ಮಿತೆ ರಾಜನ್ ಕರಿಷ್ಯಾಮಿ ವೈ ಪ್ರಿಯಂ. ನಿನಗೆ ಒಳ್ಳೇದುಂಟು ಮಾಡ್ತೇನೆ. ದಮಯಂತಿ ನಿನ್ನನ್ನೇ ಮದುವೆ ಮಾಡ್ಕೊಳ್ಬೇಕು, ಹಾಗ ಮಾಡ್ತೀನಿ ಅಂತ. ನೋಡಿ, ಹಾರಾಡುವ ಹಂಸಗಳಿಗೆ ಇವರ ಪ್ರೇಮ ತಿಳಿದು ಹೋಗಿತ್ತು. ಅಂದ್ರೆ ಇನ್ನೆಷ್ಟು ಆ ಪ್ರೇಮ ಇರಬೇಡ, ಇನ್ನೆಷ್ಟು ಜನ ಜನಿತ ಆಗಿರಬೇಡ, ಇನ್ನೆಷ್ಟು ಜನ ಮಾತಾಡಿರ್ಬೇಡ. ಎತ್ತರದಲ್ಲಿ ಹಾರುವ ಹಕ್ಕಿಗಳ ಕಿವಿಗೆ ಬಿದ್ದಿದೆ. ಆ ಹಕ್ಕಿ ಹೇಳ್ತಾ ಇದೆ, ದಮಯಂತಿಯನ್ನ ನಿನ್ನನ್ನೇ ಮದುವೆ ಆಗಬೇಕು, ಹಾಗೆ ನಾನು ಮಾಡ್ತೇನೆ. ಅವಳು ಇನ್ನೊಬ್ಬರನ್ನ ಕುರಿತು ಯೋಚನೆ ಮಾಡಬಾರ್ದು, ಹಾಗೆ ನಾನು ಮಾಡ್ತೇನೆ, ನನ್ನನ್ನ ಬಿಟ್ಟುಬಿಡು ಅಂತ ಕೇಳ್ಕೊಳ್ತಾ ಇದೆ. ಆಗ ಆ ನಳ ಹಂಸವನ್ನ ಬಿಟ್ಟಿದ್ದಾನೆ. ಹಂಸ ಮಾತಿನಂತೆ ಭೀಮನ ದೇಶ ವಿದರ್ಭಕ್ಕೆ ಬಂತು. ದಮಯಂತಿ ತಾನು ಉಪ್ಪರಿಗೆಯಲ್ಲಿ ಹಾರುವ ಹಂಸಗಳನ್ನ ನೋಡ್ತಾ ಇದ್ದಾಳೆ. ಅವಳ ಅನೇಕ ಸಖಿಯರು ಒಂದೊಂದು ಹಂಸದ ಹಿಂದೆ ಹೋದರು. ಆದರೆ ಒಂದು ಹಂಸ ಮಾತ್ರ ದಮಯಂತಿಯ ಸಮೀಪಕ್ಕೆ ಬಂದಿದೆ. ಬಂದು ಸಮಾನುಷೀಂ ಗಿರಂ ಕೃತ್ವ ದಮಯಂತೀಂ ಅತಾಬ್ರವೀತ್. ಮನುಷ್ಯರಂತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಂತ. ಅವಳಿಗೆ ಆಶ್ಚರ್ಯ ಆಗತ್ತೆ. ಒಂದು ಹಕ್ಕಿ, ಒಂದು ಹಂಸ ಪಕ್ಷಿ, ಮಾತಾಡುವ ಹಂಸ ಪಕ್ಷಿ, ಆಶ್ಚರ್ಯದಿಂದ ಅದರ ಸಮೀಪಕ್ಕೆ ಹೋಗಿದ್ದಾಳೆ. ಆ ಹಂಸ ಪಕ್ಷಿ ಹೇಳ್ತಾ ಇದೆ, ಹಂಸ ಅಂದ್ರೆ ಶುಭ್ರವರ್ಣದ್ದು, ಅದರಲ್ಲಿ ಕಪ್ಪು ಕಲೆಗಳಿಲ್ಲ, ದೋಷವೇ ಇಲ್ಲ. ಅಷ್ಟೇ ಅಲ್ಲ, ಅದರ ಮಾತಿನಲ್ಲಿಯೂ ದಮಯಂತಿಗೆ ದೋಷ ಕಂಡಿಲ್ಲ. ಆ ರೀತಿ ಮಾತಾಡ್ತಾ ಇದೆ. ದಮಯಂತಿ ನಳೋ ನಾಮ ನಿಷದೇಶು ಮಹೀಪತಿ
ಅಶ್ವಿನೋ ಸದೃಶೇ ರೂಪೇ ನ ಸಮೋ ಅಸ್ತಸ್ಯ ಮಾನುಷಃ. ದಮಯಂತಿ ನಳ ಅಂತ ಒಬ್ಬ ನಿಷದಾಧಿಪತಿ ಇದ್ದಾನೆ. ರೂಪದಲ್ಲಿ ಅಶ್ವಿನಿ ದೇವತೆಗಳನ್ನ ನಾಚಿಸುವಂತಹ ರೂಪ. ಅವನಿಗೆ ಸಮಾನನಾದ ಇನ್ನೊಬ್ಬ ರೂಪಿಷ್ಟ ಮನುಷ್ಯನನ್ನ ನಾನು ಕಂಡಿಲ್ಲ. ನೀನೇನಾದ್ರೂ ಅವನನ್ನ ಮದುವೆ ಆಗಿದ್ರೆ ಸಫಲಂತೆ ಭವೆ ಜನ್ಮ, ನಿನ್ನ ಹುಟ್ಟು ಸಾರ್ಥಕ ಆಗತ್ತೆ. ನಾವು ದೇವತೆಗಳು, ಗಂಧರ್ವರು, ಮನುಷ್ಯ, ಹಾವು ಎಲ್ಲರನ್ನೂ ನೋಡಿದ್ದೇವೆ. ಹಕ್ಕಿ ಹೇಳ್ತಾ ಇದೆ, ಯಾರ ಮಧ್ಯದಲ್ಲೂ ಈ ಬಗೆಯ ಸೌಂದರ್ಯ ಪುರುಷನನ್ನ ನಾವು ನೋಡ್ಲಿಲ್ಲ. ನೀನು ಕೂಡ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ತ್ವಂಚಾಪಿ ರತ್ನಂ ನಾರೀಣಾಂ ನರೇಶು ಚ ನಳೋವರಹ, ನೀನು ಕನ್ಯಾರತ್ನ, ನೀನು ಒಳ್ಳೆ ವರ ನಳ. ಆದ್ರಿಂದ ಸಂಗಮೋ ಗುಣವಾನ್ ಭವೇತ್, ನಿಮ್ಮಿಬ್ಬರ ಸಂಘ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತ ಹೇಳಿದಾಗ ದಮಯಂತಿ ಹೇಳ್ತಾಳೆ, ನನ್ನತ್ರ ಮಾತ್ರ ಹೇಳಿ ಏನ್ ಪ್ರಯೋಜನ, ನನ್ನತ್ರ ನೀ ಹೇಗೆ ಹೇಳಿದೆಯೋ ಇದೇ ಮಾತನ್ನ ನಳನ ಹತ್ರನೂ ಹೇಳು ಅಂತ ಹೇಳಿದಾಗ ಹಕ್ಕಿ ಹಾರಿ ಹೋಗಿ ನಳನ ಮುಂದೆ ಹಾಗೆ ಹೇಳ್ತಾ ಇದೆ. ಆಗ ಈ ದಮಯಂತಿ ಯಾವಾಗಲೂ ನಳಂದೇ ಯೋಚನೆ. ಅವನಲ್ಲಿ ಯೋಚನೆ ಬಂದಾಗ ಇವಳಿಗೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ, ಕೇವಲ ಅವನು ಬೇಕು ಬೇಕು ಬೇಕು. ಈ ಕಥೆ ಕೇಳುವಾಗ ನಾವು ಹೀಗೆ ವಿಚಾರ ಮಾಡಬೇಕು. ನಿಮ್ಗೆ ಒಮ್ಮೆ ಭಗವಂತನಲ್ಲಿ ಪ್ರೀತಿ ಬಂತು ಅಂತಾದರೆ ಆ ದೇವರನ್ನು ಬಿಟ್ಟು ಉಳಿದ ಯಾವ ವಸ್ತುವು ರುಚಿಯಾಗಬಾರದು. ಅಸಂಗ ಆತ್ಮತ್ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇಚ್ಛಯ. ವೈರಾಗ್ಯದ ಬಗ್ಗೆ ಹೇಳುವಾಗ ವೈರಾಗ್ಯ ಅಂದ್ರೆ ಭಗವಂತ ಮಾತ್ರ ಬೇಕು. ಯಾಕಂದ್ರೆ ಅವನಲ್ಲಿ ಪ್ರೇಮ, ಅವನು ಬೇಕು ಅನ್ನುವ ಕಾಮ, ಅವನನ್ನ ಬಿಟ್ಟು ಉಳಿದೆಲ್ಲ ಪದಾರ್ಥಗಳಲ್ಲಿ ಅಸಂಗತ್ವ. ಭಗವಂತ ಮಾತ್ರ ಬೇಕು, ಉಳಿದದ್ದು ಏನೂ ಬೇಡ. ಇದು ಎತ್ತರದ ಪ್ರೀತಿ, ಇದು ನಿರ್ವ್ಯಾಜವಾದ ಪ್ರೀತಿ, ಇದು ನಿಶ್ಚಲವಾದ ಪ್ರೀತಿ. ಇಂಥ ಪ್ರೀತಿ ಭಗವಂತನಲ್ಲಿ ಮಾಡಬೇಕು. ಲೌಕಿಕದಲ್ಲಿ ನಾವು ನೋಡುವಾಗ ನಮ್ಗೆ ಯಾವುದೇ ಒಂದು ಹೊಸ ವಸ್ತು ಬೇಕು ಅಂತ ಬಂದಾಗ ಇದು ಬೇಕೇ ಬೇಕು, ಅದು ಸಿಗುವ ತನಕ ಇನ್ಯಾವುದೂ ಬೇಡ. ಹಾಗೆ ವಸ್ತುಗಳಲ್ಲಿ ಪರಾತ್ಪರ ವಸ್ತು ಪರಮಾತ್ಮ, ಅವನನ್ನ ನಾವು ಬಯಸಬೇಕು. ಇಲ್ಲಿ ದಮಯಂತಿಗೆ ನಳನಲ್ಲಿ ಈ ಬಗೆಯ ಉತ್ತಮವಾದ ಪ್ರೇಮ. ಅವಳಂತ ಇದ್ದಾಳೆ, ನನಕ್ತಂ ನದಿವಾಶೇತೆ ಹೇತಿ ವದತಿ ಮುಹು. ರಾತ್ರಿ ಹಗಲು ಯಾವಾಗಲೂ ಅವನನ್ನೇ ಮನಸ್ಸಿನಲ್ಲಿಟ್ಕೊಂಡು ಅವಳು ಹಾಹಾಕಾರ ಮಾಡ್ತಾ ಇದ್ದಾಳೆ. ಆಗ ವಿದರ್ಭಾಧಿಪತಿಗೆ ಅದು ತಿಳಿತು. ಹಾಗಾದ್ರೆ ದಮಯಂತಿಗೋಸ್ಕರವಾಗಿ ಒಂದು ಸ್ವಯಂವರವನ್ನ ಏರ್ಪಾಡು ಮಾಡೋಣ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಶುತ್ವಾತು ಪಾರ್ಥಿವಾಹ ಸರ್ವೇ ದಮಯಂತ್ಯಾಹ ಸ್ವಯಂವರಂ ಅಭಿಜಗ್ಮುಸ್ತದಾ ಭೀಮಂ ರಾಜಾನೋ ಭೀಮಶಾಸನಾತ್. ಆ ಭೀಮನ ಶಾಸನ ಎಲ್ಲ ಕಡೆ ಡಂಗೂರವನ್ನ ಹೊಡೆಸಿಬಿಟ್ಟ. ನನ್ನ ಮಗಳಾದ ದಮಯಂತಿಯ ಸ್ವಯಂವರವನ್ನ ಏರ್ಪಡಿಸಿದ್ದೇನೆ, ಯಾರಿಗೆ ಅವಳನ್ನ ಮದುವೆ ಆಗಬೇಕು ಅನ್ನುವ ಬಯಕೆ ಇದೆ ಅವರೆಲ್ಲ ಬರಬೇಕು ಅಂತ. ಈ ಸಂದರ್ಭದಲ್ಲಿ ನಾರದರು ಮತ್ತು ಪರ್ವತ ಇವರಿಬ್ಬರು ಇಂದ್ರನ ಸಮೀಪಕ್ಕೆ ಹೋಗಿದ್ದಾರೆ. ಕುಶಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇಂದ್ರ ನಾರದರಲ್ಲಿ ಕೇಳ್ತಾ ಇದ್ದಾರೆ, ಈ ಭೂಲೋಕದಲ್ಲಿ ಯಾವ ರಾಜರು ಕಾಣ್ತಾ ಇಲ್ಲಲ್ಲ, ಕೊನುತೆ ಕ್ಷತ್ರಿಯ ಶೂರ ನಹಿ ಪಶ್ಯಾಮಿ ತಾನಹಂ. ಎಲ್ಲಿ ಹೋದ್ರು ಈ ದೊಡ್ಡ ದೊಡ್ಡ ರಾಜರು ಯಾರು ಅವರವರ ರಾಜಧಾನಿಯಲ್ಲಿ ಕಾಣ್ತಾ ಇಲ್ವಲ್ಲ ಅಂದಾಗ ನಾರದರು ಹೇಳ್ತಾರೆ, ಯಾರೂ ಇಲ್ಲ, ಎಲ್ಲರೂ ಕೂಡ ದಮಯಂತಿಯ ಸ್ವಯಂವರಕ್ಕೆ ಹೋಗಿದ್ದಾರೆ. ಅವಳು ಸಾಮಾನ್ಯ ಅಲ್ಲ ಅಂತ ಹೇಳಿ ಅವಳನ್ನ ಅನೇಕ ರೀತಿಯಿಂದ ನಾರದರು ಪರ್ವತರು ಅವಳ ರೂಪರಾಮಣ್ಯವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿ ಶ್ರುತ್ವಾ ಚೈವ ಬ್ರುವನ್ ಸರ್ವೇ ಗಚ್ಚಾಮ ವಯಮಪ್ಯುತ.
ನಾವು ಕೂಡ ಹೋಗೋಣ ಸ್ವಯಂವರಕ್ಕೆ, ಉತ್ತಮಳಾದ ಅವಳನ್ನ ವರಿಸೋಣ ಅಂತ ಎಲ್ಲರೂ ಬಂದಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ ಅಂದ್ರೆ ಇಂದ್ರ, ಅಗ್ನಿ, ವರುಣ, ವಾಯು, ಕುಬೇರ ಎಲ್ಲ ದೇವತೆಗಳು ಕೂಡ ದಮಯಂತಿಯನ್ನ ಬಯಸ್ತಾ ಬಂದಿದ್ದಾರೆ. ಯದ್ಯಪಿ ಅವ್ರಿಗೇನು ಬಯಕೆ ಇಲ್ಲ, ಮುಂದಿನ ಕಥೆ ಎಲ್ಲ ಗೊತ್ತು, ಆದ್ರೂ ಕೂಡ ಬಂದಿದ್ದಾರೆ. ಕಡೆಗೆ ಗೊತ್ತಾಯ್ತು ಅವಳಿಗೆ ನಳನ ಮೇಲೆ ಬಹುವಾದ ಪ್ರೇಮ ಇದೆ ಅಂತ. ಹಾಗಾದ್ರೆ ನಾವು ನಳನ್ ಜೊತೆಗೆ ಹೋಗೋಣ ಅಂತ ನಳನಲ್ಲಿ ಬಂದು ಹೇಳ್ತಾ ಇದ್ದ, ನೀನು ನನಗೊಂದು ಕೆಲಸ ಮಾಡಬೇಕು. ಬಹಳ ಆಶ್ಚರ್ಯ ಆಗ್ತಾ ಇದೆ. ಅವರೆಲ್ಲರನ್ನೂ ನೋಡಿ ಕೇಳ್ತಾ ಇದ್ದಾನೆ, ನೀವೇನು ಹೇಳಿದ್ರು ಮಾಡ್ತೀನಿ, ನೀವು ದೇವತೆಗಳು, ಹೇಳಿ ಏನು ಅಂತ. ಆಗ ಅವಳು ಹೇಳ್ತಾ ಇದ್ದಾರೆ, ಆ ಎಲ್ಲ ದೇವತೆಗಳು, ನಾವೆಲ್ಲ ದಮಯಂತಿಯ ಸ್ವಯಂವರಕ್ಕೆ ಹೋಗ್ತೇವೆ, ನೀನು ನಮ್ಮೊಟ್ಟಿಗೆ ಬರಬೇಕು. ನೀನು ನೇರ ದಮಯಂತಿ ಹತ್ರ ಹೋಗಿ ನಮ್ಮಗಳ ಬಗ್ಗೆ ಅವಳ ಮುಂದೆ ನಿವೇದನ ಮಾಡಿ, ನಾವೆಲ್ಲ ಅವಳ ಆಕಾಂಕ್ಷಿಗಳು ಅನ್ನೋದನ್ನ ಹೇಳಿ, ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮದುವೆ ಆಗಬೇಕು, ಹಾಗೆ ನೀನು ಮಾಡಬೇಕು ಅಂತ ನಳನಿಗೆ ಹೇಳ್ತಾ ಇದ್ದ. ನಳ ಹೇಳ್ತಾ ಇದ್ದಾನೆ, ನಾನು ಕೂಡ ಅದೇ ವಿಷಯವಾಗಿ ಬಂದಿದ್ದೇನೆ, ನನಗೆ ನೀವು ಈ ಕೆಲಸ ಹೇಳ್ತಕ್ಕಂಥದ್ದು ಅಷ್ಟು ಸರಿ ಅಂತ ಅನ್ನಿಸ್ತಾ ಇಲ್ಲ ಅಂದಾಗ ದೇವತೆಗಳು ಹೇಳ್ತಾ ಇದ್ದಾರೆ, ನೋಡು, ಮೊದಲು ಹೇಳಿದ್ದೀಯ, ಕರಿಷ್ಯ ಇತಿ ಸಂಶ್ರುತ್ಯ ಪೂರ್ವಂ ಅಸ್ಮಾಸು ನೈಷದ ನ ಕರಿಷ್ಯಸಿ ಕಸ್ಮಾತ್ವಂ ವ್ರಜ ನೈಷದ ಮಾಚಿರಂ. ಒಮ್ಮೆ ದೇವತೆಗಳ ಮುಂದೆ ಆಗ್ಲಿ ಅಂತ ಹೇಳಿದ್ಯ, ಇನ್ನಾಗಲ್ಲ ಅದೆಲ್ಲ ಹೇಳಬಾರ್ದು, ನೀ ಹೋಗ್ಬೇಕಾದ್ದು ನಿನ್ನ ಕರ್ತವ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ ಹೇಳ್ದ, ನೀವು ಹೇಳ್ದ ಹಾಗೆ ನಾನು ಹೋಗ್ತೇನೆ, ಇನ್ನು ಮದುವೆ ಆಗೋದು ಬಿಡೋದು ಭಗವಂತನ ಇಚ್ಛೆ ಅಂತ ದೇವತೆಗಳ ಮುಂದೆ ಪ್ರತಿಜ್ಞೆ ಮಾಡಿದಂತಹ ನಳ ದಮಯಂತಿಯ ಬಳಿಗೆ ಹೋಗಿದ್ದಾನೆ. ಹೋಗುವ ಮೊದಲು ದೇವತೆಗಳನ್ನ ಕೇಳ್ದ, ಹೆಣ್ಣು ಇರುವಂತಹ ಜಾಗಕ್ಕೆ ನೇರ ಪರಪುರುಷರು ಹೋಗೋ ಹಾಗಿಲ್ಲ, ನಾ ಹೇಗ್ ಹೋಗ್ಲಿ ಅಂತ. ಇಂದ್ರಾದಿ ದೇವತೆಗಳು ಹೇಳ್ತಾ ಇದ್ದಾರೆ, ನೀನ್ ಯೋಚನೆ ಮಾಡಬೇಡ, ನೀನು ಹೋಗೋದು ಯಾರಿಗೂ ಗೊತ್ತಾಗೋಲ್ಲ, ನಮ್ಮ ಅನುಗ್ರಹ ನಿನ್ನ ಮೇಲಿದೆ, ನೀನು ಅನಾಯಾಸವಾಗಿ ಹೋಗಬಹುದು ಅಂತ ಹೇಳುವಾಗ ದೇವತೆಗಳ ಮಾತನ್ನ ನಂಬಿ ನೇರ ಒಳಗೋಗಿದ್ದ. ಆ ಒಳಗೆ ಹೋದಾಗ ಅನೇಕ ಜನ ದಾಸಿಯರಿಂದ ಸುತ್ತುವರಿದ ದಮಯಂತಿ ನಳನನ್ನ ನೋಡ್ತಾ ಇದ್ದಾಳೆ. ಎಲ್ಲ ಹೆಣ್ಣು ಮಕ್ಕಳು ಕೂಡ ನಳನ ರೂಪ ಲಾವಣ್ಯಕ್ಕೆ ಮಾರು ಹೋಗಿದ್ದಾರೆ. ಅವರು ಏನೂ ಮಾತಾಡ್ಲಿಲ್ಲ, ಎಲ್ಲರೂ ದಮಯಂತಿ ಒಬ್ಬಳನ್ನೇ ಬಿಟ್ಟು ಹೊರಟಿದ್ದಾರೆ. ನಳನನ್ನು ಕಂಡ ದಮಯಂತಿ ತುಂಬ ಪ್ರಶಂಸೆ ಮಾಡ್ತಾ ಇದ್ದಾಳೆ. ಆ ಹೆಣ್ಣು ಮಕ್ಕಳು ಹೋದವರು ಎಲ್ಲ ಅನ್ಕೊಳ್ತಾ ಇದ್ದಾರೆ, ಅಹೋ ರೂಪ ಮಹೋಧೈರ್ಯಂ ಅಹೋ ಕಾಂತಿರ್ ಮಹಾತ್ಮನಃ. ಎಂಥ ಬೆಳಗುವ ವರ್ಚಸ್ಸು, ಎಂಥ ರೂಪ, ಎಂಥ ಧೈರ್ಯ, ಯಕ್ಷೋ ಗಂಧರ್ವೋನು ಭವಿಷ್ಯ ದೇವದೇವ ಕೋಯಂ. ಯಾರಿವನು? ಇವ್ ದೊಡ್ಡ ದೇವ ಇರಬೇಕು, ಯಾವುದೋ ದೇವತೆ ಇರಬೇಕು, ಇಲ್ಲ ಗಂಧರ್ವ ಇರಬೇಕು, ಯಾರು ಅಂತ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಸಖಿಯರೆಲ್ಲ ಹೊರಟು ಬಿಟ್ರು. ಆಗ ನಳನನ್ನ ನೋಡಿ ದಮಯಂತಿ ಮಾತಾಡ್ತಾ ಇದ್ದಾಳೆ, ಯಾರ್ ನೀನು, ಇಲ್ಲಿಗೆ ಯಾಕೆ ಬಂದಿದ್ದೀಯಾ? ಯಾಕಂದ್ರೆ ಅದುವರೆಗೂ ನಳನನ್ನ ಅವಳು ನೋಡೇ ಇಲ್ಲ, ಸ್ವಯಂವರದಲ್ಲಿಯೇ ನೋಡ್ಬೇಕು. ಹಿಂದಿನ ಕಾಲದಲ್ಲಿ ಅಂತರ್ಪಟ ತೆಗೆಯೋವರೆಗೂ ನೋಡುವ ಹಾಗೆ ಇಲ್ಲ. ಈಗೆಲ್ಲ ನೋಡಿ ಎಷ್ಟೋ ದಿನ ಆಗಿ ಸಾಕಾಗಿ ಬೇಜಾರಾಗಿ ಮದುವೆ ಆಗಿ 3 ತಿಂಗಳಿಗೆ ಡ್ರೈ ವಾಶ್ ಅಲ್ಲ ಡೈವರ್ಸು ಕೊಡೋ ಹಾಗೆ ವಾಪಸ್ ಕೊಟ್ಟು ಕಳಿಸ್ಬಿಡ್ತಾರೆ. ಮೊದಲು ಜೀವನದ ಉದ್ದಕ್ಕೂ ಅಪೇಕ್ಷೆ ಇರ್ತಿತ್ತು, ಈಗ ನಿರಪೇಕ್ಷೆಗಳಾಗ್ಬಿಡ್ತಾರೆ. ಮಾಂಗಲ್ಯ ಧಾರಣೆ ಮಾಡುವಾಗ್ಲೇ ಅದು ಈಗ ಲೀವ್ ಟುಗೆದರ್ ಅಂತ ಒಬ್ರಿಗೊಬ್ರು ಇರೋದು ಮೊದಲೇ. ಇದೆಲ್ಲ ಅವ್ಯವಸ್ಥೆಯ ಪರಮಾವಧಿ. ಆದ್ರೆ ನಳ ಆತನನ್ನ ಎಂದೂ ಕೂಡ ದಮಯಂತಿ ನೋಡಿಲ್ಲ, ಕೇಳಿದ್ಲು ಮಾತ್ರ. ಈಗ ಮಾತಾಡ್ತಾ ಇದ್ದಾಳೆ, ಯಾರು ನೀನು ಅಂತ. ಆಗ ನಳ ಹೇಳ್ತಾ ಇದ್ದಾಳೆ, ನಳಮ್ಮಾಂ ವಿದ್ಯೆ ಕಲ್ಯಾಣಿ, ನನ್ನ ಹೆಸರು ನಳ ಅಂತ. ನಾನು
ದೇವತೆಗಳಿಗೆ ದೂತನಾಗಿ ಬಂದಿದ್ದೇನೆ. ದೇವಾಹ ತ್ವಾಂ ಪ್ರಾಪ್ನುಮಿಚ್ಛಂತಿ ಶಕ್ರಃ ಅಗ್ನಿಃ ವರುಣಃ ಯಮ. ಇಷ್ಟು ಜನ ನಿನ್ನನ್ನ ಬಯಸ್ತಾ ಇದ್ದಾರೆ ನೋಡು. ನಿನ್ನನ್ನೇ ಮದುವೆ ಆಗಬೇಕು ಅಂತ 3 ಲೋಕದ ಅರಸನಾದ ದೇವೇಂದ್ರ ಬಂದಿದ್ದಾನೆ. ಎಲ್ಲವನ್ನೂ ಸುಡುವಂತಹ ಅಗ್ನಿ ಬಂದಿದ್ದಾನೆ, ವರುಣ ಬಂದಿದ್ದಾನೆ, ದಕ್ಷಿಣ ದಿಕ್ಕಿನ ಅಭಿಮಾನಿಯಾದ ಯಮ ಬಂದಿದ್ದಾನೆ. ಇವರಲ್ಲಿ ಯಾರನ್ನಾದರೂ ನೀನು ಪತಿಯನ್ನಾಗಿ ಸ್ವೀಕಾರ ಮಾಡಬಹುದು. ಅವರು ಎಲ್ಲ ಸ್ವಯಂವರಕ್ಕೆ ಬಂದಿದ್ದಾರೆ. ಅವರ ಒಂದು ಪ್ರಭಾವದಿಂದಲೇ ನಾನು ಅಂತಃಪುರಕ್ಕೆ ಬರ್ಲಿಕ್ಕಾಯ್ತು, ಇಲ್ಲದೆ ಇದ್ರೆ ನನಗೆ ಒಳಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೀಗೆಲ್ಲ ಹೇಳುವಾಗ ಅವಳು ಹೇಳ್ತಾ ಇದ್ದಾಳೆ, ನಾನು ನಿನ್ನನ್ನು ಬಿಟ್ಟು ಯಾರನ್ನು ನನ್ನ ಮನಸ್ಸಿನಲ್ಲಿಯೂ ಕೂಡ ಬಯಸೋದಿಲ್ಲ. ಯದಿಚೇದ್ ಭಜಮಾನಾಂ ಮಾಂ ಪ್ರತ್ಯಾಖ್ಯಾಸಸಿ ಮಾನದ. ನೀನೇನಾದ್ರೂ ನಿನ್ನನ್ನ ಪ್ರೀತಿ ಮಾಡುವ ನನ್ನನ್ನ ಬಿಟ್ಟದ್ದೇ ಆದರೆ ವಿಷಂ ಅಗ್ನಿಂ ಜಲಂ ರಜ್ಜುಂ, ಈ 4 ಹೇಳ್ತಾ ಇದ್ದಾಳೆ. ಇಲ್ಲ ವಿಷ ತಗೊಳ್ತೇನೆ, ಇಲ್ಲ ಅಗ್ನಿಯಲ್ಲಿ ಬೀಳ್ತೇನೆ, ಇಲ್ಲ ನೀರಿನಲ್ಲಿ ಬೀಳ್ತೇನೆ, ಇಲ್ಲ ಕುತ್ತಿಗೆಗೆ ಹಗ್ಗ ಹಾಕೊಂಡು ಪ್ರಾಣ ತ್ಯಾಗ ಮಾಡ್ತೇನೆ. ನೋಡಿ ಎಂತ ಆಶ್ಚರ್ಯ, ನೋಡಿಲ್ಲ ಫಸ್ಟ್ ಟೈಮ್. ನೋಡುವಾಗಲೇ ಗುಣವನ್ನ ಕೇಳಿ ಇಷ್ಟು ಮಾರು ಹೋಗಿದ್ದಾಳೆ. ಮದುವೆ ಆದ್ರೆ ನಿನ್ನನ್ನ ಮದುವೆ ಆಗದೆ ಇದ್ಮೇಲೆ ಬದುಕಿ ಏನು ಪ್ರಯೋಜನ? ನಾನು ಸಾಯ್ಲಿಕ್ಕೆ ಸಿದ್ಧ ವಿನಃ ಮತ್ತೊಬ್ಬರನ್ನ ನಾನು ಮದುವೆ ಆಗೋದಿಲ್ಲ ಅಂದಾಗ ಬೇರೆಯವರಾಗಿದ್ರೆ ಎಷ್ಟು ಖುಷಿ ಪಡ್ಬೇಕ್ರಿ. ಆದರೆ ನಳನ ಮಾತು ಕೇಳಿ ನಳ ಹೇಳ್ತಾ ಇದ್ದಾನೆ, ನ ಪಾದ ರಜಸ ತುಲ್ಯೋ ಮನಸ್ತೇತೆ ಶುಭತ್ಮನ. ಯಾರೆಲ್ಲ ನಿನ್ನಲ್ಲಿ ಮನಸ್ಸಿಟ್ಟಿದ್ದಾರೆ, ಇಂದ್ರ ಅಗ್ನಿ ವರುಣ ಯಮ, ಈ ದೇವತೆಗಳ ಪಾದದ ಧೂಳಿಗೂ ನಾನು ಸಮ ಅಲ್ಲ. ನಾನೊಬ್ಬ ಮನುಷ್ಯ, ನನ್ನನ್ನ ಮದುವೆ ಆಗಿ ಏನು ಪ್ರಯೋಜನ? ನೀನೇನಾದ್ರೂ ಅವ್ರು ಯಾರನ್ನೂ ಮದುವೆ ಆಗದೆ ನನ್ನನ್ನೇ ಮದುವೆ ಆದ್ರೆ ಮರ್ತ್ಯೋ ದೇವಾನಾಂ ಮೃತ್ಯು ಮೃಚ್ಛತಿ. ದೇವತೆಗಳು ಏನು ಬೇಕಾದರೂ ಮಾಡ್ತಾರೆ, ನನ್ನನ್ನ ಸಾವಿಗೆ ಈಡು ಮಾಡಿದ್ರು ಮಾಡಬಹುದು. ಹೇಳಿ ಕೇಳಿ ಸಾವಿಗೆ ಅಭಿಮಾನಿ ಯಮ ಅವನೇ ಬಂದ್ಬಿಟ್ಟಿದ್ದಾನೆ. ಇನ್ನ ನಾನು ಬಯಸಿದ ಹುಡುಗಿನ ಮದುವೆ ಆಗ್ತೀಯ ಅಂತ ಸ್ಪೆಷಲ್ ಯಾವ್ಯಾವ ನರಕದಲ್ಲಿ ಹಾಕ್ತಾನೋ ಏನೇನು ಕಥೆಯೋ ಗೊತ್ತಿಲ್ಲ. ಆದ್ರಿಂದ ತ್ರಾಹಿ ಮಾಂ ಮನವದ್ಯಾಂಗಿ ವರಯಸ್ವ ಸುರೋತ್ತಮಾನ್, ನನ್ನನ್ನ ರಕ್ಷಣೆ ಮಾಡು. ನೀನು ಯಾರಾದ್ರೂ ಈ ಉತ್ತಮರಾದ ದೇವತೆಗಳನ್ನ ಕೈ ಹಿಡಿದು ನನ್ನನ್ನ ಕಾಪಾಡು ಅಂತ ಈ ರೀತಿ ಕೇಳ್ಕೊಳ್ತಾ ಇದ್ದಾರೆ. ಅವಳಿಗೆ ಕಣ್ತುಂಬ ನೀರು ತುಂಬಿ ಬರ್ತಾ ಇದೆ. ಅವಳು ಹೇಳ್ತಾ ಇದ್ದಾಳೆ, ನೋಡು, ನಿನ್ನನ್ನು ಬಿಟ್ಟು ಬೇರೆ ಮದುವೆ ಆಗೋ ವಿಷಯ ಎತ್ತಲೇಬೇಡ. ನನ್ನ ಹತ್ರ ಒಂದು ಉಪಾಯ ಇದೆ. ನೀನು ನಾಳೆ ಸ್ವಯಂವರ ನಡೆಯುವಾಗ ಬಂದ್ಬಿಡು. ಎಲ್ಲ ದೇವತೆಗಳು ಇರಲಿ, ನೀನು ಬಾ. ಆ ದೇವತೆಗಳ ಸಮ್ಮುಖದಲ್ಲಿಯೇ ನಾನು ನಿನ್ನ ಕೊರಳಿಗೆ ಮಾಲೆ ಹಾಕ್ತೀನಿ. ಆಗ ದೇವತೆಗಳೇ ಏನು ಮಾಡ್ಲಿಕ್ಕಾಗೋಲ್ಲ ಅಂತ ಹೀಗೆಲ್ಲ ಹೇಳಿದ್ದಾರೆ. ತಥೋಹಂ ಲೋಕಪಾಲಾನಾಂ ಸನ್ನಿಧೌ ತ್ವಾಂ ನರೇಶ್ವರ ವರಯಿಷ್ಯೇ ನರಶ್ರೇಷ್ಠ ನೈಷ ದೋಷೋ ಭವಿಷ್ಯತಿ. ಆಗ ನಿನಗೇನು ದೋಷ ಬರೋಲ್ಲ, ತಪ್ಪೇನಿದ್ರು ನಂದು. ಏನ್ ಮಾಡ್ತಾರೋ ನೋಡ್ಕೊಳ್ಳೋಣ, ನಾನು ಬಯಸಿದ ವರ ನೀನೆ ಅಂತ ಹೀಗೆ ಹೇಳಿದಾಗ ಅವನು ಮತ್ತೆ ನಳ ದೇವತೆಗಳ ಬಳಿ ಬಂದಿದ್ದಾನೆ. ದೇವತೆಗಳೆಲ್ಲ ಕಾಯ್ತಾ ಇದ್ದಾರೆ, ದಮಯಂತಿಯ ಮಾತೇನು? ನಮ್ಮಂತ ದೊಡ್ಡ ದೊಡ್ಡ ದೇವತೆಗಳನ್ನ ವಿವಾಹ ಮಾಡ್ಕೊಳ್ಳಿಕ್ಕೆ ಅವಳು ಉತ್ಸುಕಳಾಗಿದ್ದಾಳ ಹೇಗೆ ಕೇಳ್ತಾ ಇದ್ದಾರೆ. ಏನಂದ್ಲು ದಮಯಂತಿ? ಈ ರಾಜ ನಳ ಯಾವ ಮಾತನ್ನು ಬಿಡದೆ ಅವಳು ಹೇಳಿದ ಎಲ್ಲ ಮಾತನ್ನೂ ಹೇಳ್ತಾ ಇದ್ದಾರೆ. ನಾಳೆ ಸ್ವಯಂವರಕ್ಕೆ ನೀವು ಬರ್ಬೇಕಂತೆ, ನಾನೂ ಬರ್ಬೇಕಂತೆ, ನಿಮ್ ಎಲ್ಲರ ಎದುರಿಗೆ ನನ್ನನ್ನು ಮದುವೆ ಆಗ್ತಾಳಂತೆ ಅಂತ. ಆಶ್ಚರ್ಯ. ಅವರು ಮಾರನೇ ದಿನ ಏತಾವದೇವ ವಿಬುಧ ಯಥಾವೃತ್ತಮುದಾಹೃತಂ ಮಯಾ ಅಶೇಷಂ ಪ್ರಮಾಣಂ, ನಾ ಹೇಳುವ ಎಲ್ಲ ಮಾತುಗಳು ಕೂಡ ಪ್ರಮಾಣಬದ್ಧವಾಗಿರ್ತಕ್ಕಂಥದ್ದು. ಆದ್ರಿಂದ ನಾನು ಯಾವುದು ಒಂದು ಸುಳ್ಳನ್ನ ಆಡ್ತಾ ಇಲ್ಲ ಅಂತ ಹೇಳಿದ್ದಾನೆ. ಶುಭ ಮುಹೂರ್ತದಲ್ಲಿ ಸ್ವಯಂವರ ಮಂಟಪಕ್ಕೆ ಎಲ್ಲರನ್ನ ಆಹ್ವಾನ ಮಾಡಿದ್ದಾನೆ. ಆಗ ದಮಯಂತಿಯನ್ನ ಪಡಿಬೇಕು ಅಂತ ಎಲ್ಲರೂ ಬಂದ್ರು. ತಥೋ ದಮಯಂತಿ ರಂಗಂ ಪ್ರವಿಶೇಷ ಶುಭಾನನ.
ಆ ದಮಯಂತಿ ಕೈಯಲ್ಲಿ ವರಮಾಲೆಯನ್ನ ಹಿಡಿದು ರಂಗಮಂಟಪವನ್ನ ಪ್ರವೇಶ ಮಾಡಿದ್ದಾಳೆ. ಅವಳ ಶರೀರದಲ್ಲಿ ಎಲ್ಲ ರಾಜರ ದೃಷ್ಟಿ ಆಸಕ್ತ ಆಗಿಬಿಟ್ಟಿದೆ. ಒಮ್ಮೆ ಅವಳನ್ನ ನೋಡಿದವರ ಕಣ್ಣು ಹಾಗೆ ಸ್ತಬ್ಧ ಆಗೋಯ್ತಂತೆ. ಆ ಕಣ್ಣು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಆ ಕಣ್ಣು ಎಲ್ಲ ಅವಳು ಎಳ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ಎಲ್ಲರೂ ಅವಳನ್ನೇ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೈಷ್ಮಿ ಅಂತ ವರ್ಣನೆ, ಭೀಮನ ಮಗಳು ಈ ದಮಯಂತಿ ಅವಳು ಬಂದಿದ್ದಾಳೆ. ಅವಳು ತನ್ನ ನಳನನ್ನ ಹುಡುಕುವಾಗ 5 ಜನ ದೇವತೆಗಳು ನಿಂತಿದ್ದಾರೆ. 5 ಜನ ದೇವತೆಗಳ ಆಕಾರ. ದದರ್ಶ ಭೈಮಿ ಪುರುಷಾನ್ ಪಂಚತುಲ್ಯಾಕೃತಿನಿಹ. 5 ಜನ ಒಂದೇ ತರ ಇದ್ದಾರೆ. ಒಂದೇ ರೀತಿ ಇರುವಂತ 5 ಜನರನ್ನ ನೋಡಿ ಆ ದಮಯಂತಿ ಸಂದೇಹ ಪಡ್ತಾ ಇದ್ದಾಳೆ. ಅವಳು ಶ್ರುತಾನಿ ದೇವಲಿಂಗಾನಿ ಚಿಂತಯಾಮಾಸ ಭಾರತ. ಮನುಷ್ಯರಿಗೂ ದೇವತೆಗಳಿಗೂ ಇರುವಂತಹ ಒಂದು ಲಿಂಗ ಚಿಹ್ನೆಗಳನ್ನ ವಿಚಾರ ಮಾಡ್ತಾ ಇದ್ದಾಳೆ. ಏನು ಮಾಡಿದ್ರೂ ಕೂಡ ಅವಳಿಗೆ ಯಾವ ಚಿಹ್ನೆನೂ ಕಾಣ್ತಿಲ್ಲ, ಹೊಳಿತಾ ಇಲ್ಲ. ದೇವತೆಗಳ ಮಾಯ. ತುಂಬಾ ಆಶ್ಚರ್ಯ ಪಡ್ತಾ ಇದ್ದಾಳೆ. ಏನು ಮಾಡ್ಲಿ ಅಂತ ದೇವತೆಗಳಲ್ಲಿಯೇ ಶರಣು ಹೊಂದಿದ್ದಾಳೆ. ಆಗ ಬಹಳ ವಿಚಾರ ಮಾಡ್ತಾ ನಾನು ನಿಜವಾಗಿ ನಳನನ್ನೇ ಪ್ರೀತಿ ಮಾಡಿದ್ದಾಗಿದ್ರೆ ದೇವತೆಗಳು ಈ ವಿಷಯದಲ್ಲಿ ನನಗೆ ಅನುಕೂಲ ಮಾಡಿ ಆ ನಳನನ್ನ ನನಗೆ ಕಾಣುವ ಹಾಗೆ ಮಾಡ್ಲಿ ಅಂತ ಮನಸ್ಸ ವಚಸ ಚೈವ ಯಥಾ ನಾತಿ ಚರಾಮ್ಯಹಂ. ಸಾಮಾನ್ಯ ಮದುವೆ ಆಗಿ ಕನ್ಯಾದಾನ ಆದ್ಮೇಲೆ ಹುಡುಗ ಈ ಮಾತು ಹೇಳ್ತಾನೆ. ಮಾವ ಹುಡುಗನ ಕೈಲಿ ಹೇಳಿಸ್ತಾನೆ, ಧರ್ಮೇನ ಅರ್ಥ ಕಾಮಗಳಿಂದ ಈ ಹೆಣ್ಣನ್ನ ಮೀರಿ ನಡಿಬೇಡ ಅಂತ. ಅವನು ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ಅಂತ ಹುಡುಗ ಹೇಳುವಂಥದ್ದು. ಇಲ್ಲಿ ಹೆಣ್ಣು ಹೇಳ್ತಾ ಇದ್ದಾಳೆ, ನಾನು ಮನಸ ವಚಸ ಚೈವ, ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಎಂದೂ ಕೂಡ ಇವನನ್ನ ಬಿಟ್ಟು ಯಾರನ್ನಾದರೂ ಮಾತಿನಿಂದಲೋ ಮನಸ್ಸಿನಿಂದಲೋ ಬಯಸಿದ್ರೂ ನನಗೆ ಅವನು ಕಾಣೋದು ಬೇಡ. ನನ್ನ ಮನಸ್ಸು ನನ್ನ ಮಾತು ಅವನಲ್ಲೇ ನೆಟ್ಟಿದೆ. ಪ್ರದಿಶಂತು ಮೇ ವಿಬುಧಾಹ, ನನ್ನ ನಳನನ್ನ ನಂಗೆ ತೋರಿಸ್ಲಿ ಎಂದಾಗ ಆ ದೇವತೆಗಳಿಗೆಲ್ಲ ಸಂತೋಷ ಆಗಿದೆ. ಅವರೆಲ್ಲ ತಮ್ಮ ನಿಜ ರೂಪವನ್ನ ಧಾರಣೆ ಮಾಡಿದ್ದಾರೆ. ನಳನನ್ನ ನೋಡ್ತಾ ಇದ್ದಾಳೆ. ಅದರಲ್ಲಿ 4 ಜನರ ಕುತ್ತಿಗೆಯಲ್ಲಿ ಇರುವಂತಹ ಮಾಲೆ ಬಾಡಿಲ್ಲ. ಯಾರ ಮುಖದಲ್ಲಿಯೂ ಬೆವರ ಹನಿ ಇಲ್ಲ. ಯಾರ ಮುಖವೂ ಬಾಡಿಲ್ಲ. ಒಬ್ಬನ ಮುಖ ಮಾತ್ರ ಸ್ವಲ್ಪ ಬಾಡಿದೆ. ಬೆಳಗ್ಗೆ ಹಾಕೊಂಡು ಹೂವು ವರಮಾಲೆ ಬಂದವ್ರಿಗೆಲ್ಲ ಗಂಧ ಮಾಲ್ಯಾದಿಗಳನ್ನ ಕೊಟ್ಟು ರಾಜ ಪೂಜೆ ಮಾಡಿದ್ದ. ಬೆಳಗ್ಗೆ ಹಾಕಿದ ಮಾಲೆ ಸ್ವಲ್ಪ ಬಾಡಿತ್ತು. ಇದನ್ನೆಲ್ಲ ನೋಡಿ ಇವನೇ ನೈಷಧ, ಇವನೇ ನಳ ಅಂತ ತಿಳ್ಕೊಂಡಿದ್ದಾಳೆ. ನೈಷದಂಬರಯಾಮಾಸ ಭೈಮಿ ಧರ್ಮೇಣ ಭಾರತ. ಸಾ ಸಮೀಕ್ಷ್ಯ ತಥೋ ದೇವಾನ್ ಪುಣ್ಯಶ್ಲೋಕಂಚ ಭಾಮಿನಿ. ದೇವತೆಗಳೆಲ್ಲ ನಳನನ್ನೇ ತೋರಿಸಿದ್ದಾರೆ. ಅವಳು ಅವನ ಕೊರಳಿಗೆ ಮಾಲೆಯನ್ನ ಹಾಕಿ ವಿಲಜ್ಜಮಾನ ವಸ್ತ್ರಾಂತೆ ಜಗ್ರಾಯತಲೋಚನ. ವಿಶಾಲ ನೇತ್ರೆಯಾದಂತಹ ಯಾವ ದಮಯಂತಿ ನಳನ ವಸ್ತ್ರದ ತುದಿಯನ್ನ ನಾಚಿಕೆಯಿಂದ ಹಿಡ್ಕೊಂಡಿದ್ದಾಳೆ. ಆಗ ಎಲ್ಲರೂ ಕೂಡ ಸಂತೋಷ ಪಟ್ಟಿದ್ದಾರೆ. ಎಲ್ಲರಿಗೂ ಬಂದವರಿಗೆಲ್ಲ ಯಥಾಯೋಗ್ಯವಾದ ಸತ್ಕಾರವನ್ನ ಮಾಡಿದ್ದಾನೆ. ದೇವತೆಗಳು ಈ ದಂಪತಿಗಳಿಗೆ ಏನಾದ್ರು ಪ್ರೆಸೆಂಟೇಶನ್ ಕೊಡ್ಬೇಕಲ್ಲ. ಮದುವೆಗೆ ಮೇಲಿಂದ ಬಂದವರು ಅಂತೂ ಹೆಣ್ಣಂತೂ ಸಿಗಲಿಲ್ಲ, ನಾವೇ ಏನಾದ್ರೂ ಕೊಟ್ಟೋಗೋಣ ಅಂತ ಅವ್ರು ಎಲ್ಲರೂ ಕೂಡ 4 ಜನ ಸೇರಿ 8 ವರಗಳನ್ನ ನಳನಿಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಳನ ಮುಂದೆ ನೀನು ಮದುವೆ ಆಗ್ಬೇಕಾಗಿರೋ ಹೆಣ್ಣನ್ನ ಮದುವೆ ಆಗ್ತೀನಿ ಎಂದಾಗ ಒಂದೂ ಮಾತಾಡದೆ ದೇವತೆಗಳ ಕಾರ್ಯ ಮಾಡ್ಲಿಕ್ಕೆ ಹೋದ. ಅದಕ್ಕೆ ಅವ್ರಿಗೆ ಬಹಳ ಸಂತೋಷ ಆಯ್ತು. ಮತ್ತೆ ದಮಯಂತಿ ಹೇಳಿದ ಮಾತಿನಲ್ಲಿಯೂ ಕೂಡ ಯಾವ ವ್ಯತ್ಯಾಸವನ್ನ ಇಲ್ಲದ ಹಾಗೆ ಹೇಳಿದ. ಎರಡರಲ್ಲಿಯೂ ಅವನ ಸತ್ಯ ಸಂಧತೆಯನ್ನ ನೋಡಿ, ಅವನ ಧರ್ಮದ ನಡೆಯನ್ನ ನೋಡಿ ದೇವತೆಗಳಿಗೆ ಬಹಳ ಸಂತೋಷ ಆಯ್ತು. ಅಂದ್ರೆ ಎಂಥ ಪ್ರಸಂಗದಲ್ಲಿಯೂ ಜೀವನದಲ್ಲಿ ಮನುಷ್ಯ ತಾನು ಸತ್ಯ ಧರ್ಮವನ್ನ ಬಿಡದೆ ಹಿಡ್ದ ಅಂತಾದ್ರೆ
ದೇವತೆಗಳು ಅಷ್ಟವರ ಅಲ್ಲ, ಅಷ್ಟೂ ವರವನ್ನು ಕೊಡ್ತಾರೆ ನಮಗೆ. ನಾವು ಜೀವನದಲ್ಲಿ ಬಿಟ್ಟದ್ದು ಎರಡೇ, ಒಂದು ಸತ್ಯ, ಇನ್ನೊಂದು ಧರ್ಮ. ಇವತ್ತು ಬೃಂದಾವನ ಪ್ರವೇಶ ಮಾಡಿ ಮಂತ್ರಾಲಯ ಪ್ರಭುಗಳು 3.5 ಶತಮಾನ ಆದರೂ ಮಂತ್ರಾಲಯದಲ್ಲಿ ಕಿಕ್ಕಿರಿದು ಜನ ಬರ್ತಾ ಇದ್ದಾರೆ. ಇವತ್ತು ರಾಯರಿಗೆ ನಮಸ್ಕಾರ ಮಾಡದೇ ಇರುವಂತ ಮನುಷ್ಯರೇ ಇಲ್ಲ, ತುಂಬಾ ಅಪರೂಪ. ತಿಳಿದವರು ತಿಳಿಲಾರ್ದವರು ಎಲ್ಲರಿಂದ ವಂದ್ಯರಾದವರು. ಕಾರಣ ಸತ್ಯರಥಾಯಚ ಧರ್ಮರಥಾಯಚ. ಎಂತ ಕಷ್ಟ ಕಾಲದಲ್ಲಿಯೂ ಬಿಡದೆ ಧರ್ಮದ ದಾರಿಯನ್ನ ಬಿಡ್ಲಿಲ್ಲ, ಸತ್ಯದ ನುಡಿಯನ್ನ ಬಿಡ್ಲಿಲ್ಲ. ಸತ್ಯದ ನುಡಿ ಧರ್ಮದ ನಡೆ ಮನುಷ್ಯನನ್ನ ಎಷ್ಟು ಎತ್ತರಕ್ಕೆ ಏರ್ಸತ್ತೆ ಅನ್ಲಿಕ್ಕೆ ಮಂತ್ರಾಲಯ ಪ್ರಭುಗಳ ನಿದರ್ಶನವಾದರೆ, ನಳ ತಾನು ತನ್ನ ಜೀವನದಲ್ಲಿ ಸತ್ಯ ಮತ್ತು ಧರ್ಮದ ನಡೆಗಾಗಿ 4 ಜನ ದೇವತೆಗಳಿಂದ 8 ವರಗಳನ್ನ ತಾನು ಪಡೆದಿದ್ದಾನೆ. ನೀವು ಹೇಳ್ತಾ ಇದ್ದಾನೆ, ಯಜ್ಞದಲ್ಲಿ ಪ್ರತ್ಯಕ್ಷ ದರ್ಶನ ನಿನಗೆ ಅಂತ. ನೀನು ಯಾವುದೇ ಯಜ್ಞ ಮಾಡಿದ್ರು ಆ ದೇವತೆಗಳು ನಿನಗಲ್ಲಿ ಕಾಣಬೇಕು. ಶ್ರೇಷ್ಠವಾದ ಶುಭಗತಿ ಇಂದ್ರ ಸಂತೋಷಗೊಂಡು ನಳನಿಗೆ ಕೊಟ್ಟಿದ್ದಾನೆ. ನಳ ಇಚ್ಛಿಸಿದಲ್ಲಿ ಪ್ರಾದುರ್ಭಾವ, ಅದು ವರವನ್ನ ಕೊಟ್ಟಿದ್ದಾನೆ. ಹುತಾಶನ ಅಂದ್ರೆ ಅಗ್ನಿ ಹೇಳ್ದ, ನೀನು ಎಲ್ ಕರಿತೀಯ ನಾನು ಅಲ್ಲಿ ಬರ್ತೀನಿ ಅಂತ. ನಮ್ಗೆ ದೀಪ ಹಚ್ಚಬೇಕಾದ್ರೆ ಕಡ್ಡಿಪಟ್ನ ಬೇಕು, ಆದ್ರೆ ಅವನ ಕಡ್ಡಿಪಟ್ನ ಗಿಡ್ಡಿಪಟ್ನ ಬೇಡ. ಅದು ದೇವರ ಮುಂದೆ ಇರುವ ದೀಪವನ್ನ ನೋಡಿ ಅಗ್ನಿ ಅಂದ್ರೆ ಸಾಕು, ಅಗ್ನಿ ಅಲ್ಲಿ ಬಂದ್ಬಿಡ್ಬೇಕು. ಹೀಗೆ ಅಗ್ನಿ ವರ ಕೊಟ್ಟಿದ್ದಾನೆ. ಯಮ ಹೇಳ್ತಾ ಇದ್ದಾನೆ, ನೀನು ಅನ್ನ ಇಲ್ದಿದ್ರು ಭೋಜನ ಜನ್ಯ ಬಲ ನಿನಗೆ ಬರ್ಲಿ. ಊಟ ಮಾಡದೆ ಇದ್ರು, ಊಟ ಮಾಡಿದರೆ ಹೇಗಿರ್ತಾರೆ ಬಲದಿಂದ, ಹಾಗೆ ನಿನಗಿರ್ಲಿ ಅಂತ. ನಮಗೂ ಇಂಥದ್ದು ವರ ಒಂದು ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಎಲ್ಲರೂ ಭೀಷ್ಮ ಪಂಚಕ, ಎಲ್ಲರೂ ಧಾರಣೆ ಪಾರಣೆ, ಎಲ್ಲರೂ ಚಾಂದ್ರಾಯಣ. ಇದು ಮಾಡಿದ್ರೆ ಯಮ ಕಾಯ್ತಿರ್ತಾನೆ. 4 ದಿವಸಕ್ಕೆ ಶುರು ಮಾಡಿ 2 ದಿನಕ್ಕೆ ಯಮ ಕಾಣ್ತಿರ್ತಾನೆ, ಮೃತ್ಯುಗಳು ಕಾಣ್ತಾ ಇರುತ್ತೆ. ನಮ್ಮ ಕೈಲಿ ಏನು ಯೋಗ್ಯತೆ ಇಲ್ಲ. ಆದ್ರೆ ದೇವತೆಗಳ ಮುಂದೆ ಸತ್ಯ ಧರ್ಮದಲ್ಲಿ ನಡೆದವರಿಗೆ ಆ ದೇವತೆಗಳು ಇಂಥ ಶಕ್ತಿಯನ್ನ ಕೊಡ್ತಾರೆ ಅನ್ನೋದ್ರೊಳಗೆ ಯಮ ಹೇಳ್ತಾ ಇದ್ದಾನೆ, ಅನ್ನ ಇಲ್ಲದಿದ್ದರೂ ಕೂಡ ನಿನಗೆ ಭೋಜನ ಜನ್ಯದ ಬಲವನ್ನ ನಾನು ಕೊಡ್ತೇನೆ. ಅಷ್ಟೇ ಅಲ್ಲ, ನಿನ್ನ ಅಡಿಗೆ ಜಗತ್ತಲ್ಲಿ ಪ್ರಸಿದ್ಧಿ ಆಗಲಿ ಅಂತ. ನೋಡಿ, ನಮ್ಮಲ್ಲೆಲ್ಲ ನಳಪಾಕ ಅಂತ ಹೆಸರು, ಭೀಮಪಾಕ ಅಂತ ಹೆಸರು, ಎಲ್ಲಿ ದಮಯಂತಿ ಪಾಕ ಅಂತ ಕೇಳೇ ಇಲ್ಲ. ಪಾಕ ಮಾಡೋದ್ರಲ್ಲಿ ಪ್ರಾವೀಣ್ಯತೆ ಅವ್ರದೇ. ಸೌಟ್ ಹಿಡ್ದದ್ದು ಗಂಡಸರು ಇವತ್ತಲ್ಲ, ಇದು ಪ್ರಾಚೀನ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಈಗ ಮದುವೆ ಆಗಬೇಕಂದ್ರೆ ಏನ್ ಬರ್ದಿದ್ರು ಕೂಡ ಸೌಟ್ ಹಿಡಿಬೇಕು. ಸೌಟ್ ಹಿಡಿಯೋದ್ರಿಂದ ಇನ್ನೊಂದು ದೊಡ್ಡ ಗುಣ ಏನಂದ್ರೆ, ನಿಮ್ದು ಆಚಾರ ಮಡಿ ನಡಿಬೇಕು ಅಂತ ಇದ್ರೆ ಸೌಟ್ ಹಿಡಿಯೋದು ಕಲಿಬೇಕು. ಇಲ್ಲ ನಂಗೇನು ಬರಲ್ಲ ಅಂದ್ರೆ ಯಾರು ಏನ್ ಮಾಡಿ ಹಾಕ್ತಾರೋ ಅದನ್ನ ಬಾಯಿ ಮುಚ್ಕೊಂಡು ತಿನ್ನೋದು ಕಲಿಬೇಕು. ನಿಮ್ ಮಡಿಬೇಕು ಅಂದ್ರೆ ನೀವೇ ಅಡಿಗೆ ಮಾಡ್ಲಿಕ್ಕೆ ಸಿದ್ಧ ಆಗಿರ್ಬೇಕು. ಅದಕ್ಕೆ ಇವತ್ತು ದೊಡ್ಡವ್ರ ಮನೆಯೊಳಗೆ ಅವರು ದೇವ್ರ ಪೂಜೆ ಮಾಡುವಾಗ್ಲೇ 1.5-2 ತಾಸು ಅವಾಗೆ ಅಡಿಗೆಗೆ ಇಟ್ಬಿಟ್ರೆ ಪೂಜೆ ಆಗೋಷ್ಟೊತ್ತಿಗೆ ಎಲ್ಲ ಅಡಿಗೆ ಕೆಳಗೆ ತಾನೇ ಇಳಿದು ಬಿಡ್ಬೇಕು. ಹಾಗೆಲ್ಲ ಆಗುವಂಥದ್ದು. ಅವತ್ತಿನಿಂದ ನಳಪಾಕ ಪ್ರಸಿದ್ಧಿ. ಜಲಾಧಿಪತಿಯಾದ ವರುಣ ಹೇಳ್ತಾನೆ, ನಿನಗೆ ನಾನೊಂದು ವರ ಕೊಡ್ತೇನೆ. ನೀನು ನಿಮ್ಮನೆ ಒಳಗೆ ಬರೀ ಕೊಡ ಇಟ್ಟು ನನ್ನ ಕೈ ಮುಗಿದ್ರೆ ಸಾಕು. ನೀ ಎಲ್ಲಿ ಬಾವಿಗೆ ಹೋಗಿ ಸೇದೋದು, ನೆಲ್ಲಿ ಮುಂದೆ ನಿಲ್ಲೋದು, ನೀರು ಬರ್ಲಿಲ್ಲ, ಯಾವ ಪ್ರಾಬ್ಲಮ್ಮೂ ಇಲ್ಲ. ನೀನ್ ಎಲ್ಲಿ ನನ್ ಕರಿತೀಯ, ಏನ್ ಪಾತ್ರೆ ಇಡ್ತೀಯ ಅದನ್ನ ತುಂಬಿಸೋ ಕೆಲಸ ನಂದು ಅಂತ. ಎಂಥ ಅನುಗ್ರಹರಿ. ಅಗ್ನಿ, ಯಮ, ವರುಣ, ಇಂದ್ರಾದಿ ದೇವತೆಗಳು ಹೀಗೆಲ್ಲ ವರವನ್ನ ಕೊಟ್ಟಿದ್ದಾರೆ. ಮತ್ತೆ ಅವಳಿ ಮಕ್ಕಳು ನಿನಗಾಗ್ಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಈ ನಳ ದಮಯಂತಿಗೆ ದೇವತೆಗಳ ಅನುಗ್ರಹ ಸ್ವಯಂವರ ಮಂಟಪದಲ್ಲೇ ಆಗಿರ್ತಕ್ಕಂಥದ್ದು. ಗತೇಶು ಪಾರ್ಥಿವೇಂದ್ರೇಶು ಭೀಮಃ ಪ್ರೀತೋ ಮಹಾಮನಾಹ. ಆ ಭೀಮರಾಜ ತನ್ನ ಅಳಿಯನ ಮೇಲೆ ದೇವತೆಗಳು ಮಾಡಿರ್ತಕ್ಕಂತಹ ಅನುಗ್ರಹವನ್ನ ನೋಡಿ ತುಂಬಾ ಸಂತೋಷಪಟ್ಟ. ವಿವಾಹಂ ಕಾರಯಾಮಾಸ ದಮಯಂತ್ಯ ನಳಸ್ಯ ಚ. ದಮಯಂತಿ ಮತ್ತು ಆ ನಳನಿಗೆ ವಿವಾಹವನ್ನ ಮಾಡಿದ್ದಾರೆ. ನಳ ಕೂಡ ತನ್ನ ಹೆಂಡತಿಯಾದ ದಮಯಂತಿ ಜೊತೆ ಹೇಗೆ ಇಂದ್ರ ಶಚಿಯ ಜೊತೆ ವಿಹಾರ ಮಾಡಬೇಕು, ಹಾಗೆ ಬಹಳ ಸಂತೋಷದಿಂದ ಯುಕ್ತನಾದ ರಾಜ ನಳ
ಸೂರ್ಯನಂತೆ ಇಡೀ ಭೂಮಿಯಲ್ಲಿ ತನ್ನ ತೇಜಸ್ಸು, ವರ್ಚಸ್ಸು, ಬಲ, ಪರಾಕ್ರಮದಿಂದ ಬೆಳಗುತ್ತಾ ಇಡೀ ಭೂಮಿಯನ್ನ ಆಳ್ತಾ ಅನೇಕ ದಕ್ಷಿಣೆಗಳಿಂದ ಕೂಡಿರ್ತಕ್ಕಂತಹ ಯಜ್ಞ ಯಾಗಾದಿಗಳನ್ನ ಮಾಡಿ ತನ್ಮೂಲಕವಾಗಿ ಬ್ರಾಹ್ಮಣರನ್ನ ಸಂತೋಷ ಪಡಿಸ್ತಾ ಇದ್ದಾನೆ. ಈ ಸಂತೋಷದ ಸಮಯದಲ್ಲಿ ಆ ದಾಂಪತ್ಯದ ಫಲವಾಗಿ ಅವಳಿ ಮಕ್ಕಳನ್ನ ಪಡೆದಿದ್ದಾರೆ. ಮೊದಲೇ ದೇವತೆಗಳ ಅನುಗ್ರಹ ಆಗಿತ್ತು. ಜನಯಾಮ ಸಚನಳೋ ದಮಯಂತ್ಯಾಂ ಮಹಾಮನಾಹ ಇಂದ್ರಸೇನಂ ಕುಮಾರಂಚ ಇಂದ್ರಸೇನೀಂ ಕುಮಾರಿಕಾಂ. ಇಂದ್ರಸೇನ ಅನ್ನುವ ಮಗ, ಇಂದ್ರಸೇನಿ ಅನ್ನುವಂತಹ ಹೆಣ್ಣು ಮಗಳು, ಸೇನೆ, ಹೀಗೆ ಇಬ್ಬರು ಅವಳಿ ಮಕ್ಕಳಾಗಿದ್ದಾರೆ. ತುಂಬಾ ಸಂತೋಷದ ನಾವಿಬ್ಬರು ನಮಗಿಬ್ಬರು ಅನ್ನುವ ಮಕ್ಕಳು. ಆ ನಳನಿಗೆ 2 ಮಕ್ಕಳಿದ್ವು, ಗಂಡ ಹೆಂಡತಿ ತುಂಬಾ ಸಂತೋಷವಾಗಿದ್ದಾರೆ. ಇದು ಒಂದು ಭಾಗ. ಈ ದೇವತೆಗಳು ಸ್ವಯಂವರಕ್ಕೆ ಬಂದವರು ವಾಪಸ್ ಹೋಗ್ತಾ ಇದ್ರು. ಆ ಕಡೆಯಿಂದ ದ್ವಾಪರ ಅನ್ನುವ ದೈತ್ಯನ ಜೊತೆಗೆ ಕಲಿ ಬರ್ತಾ ಇದ್ದ. ಅಥಾಬ್ರವೀತ್ ಕಲಿಂ ಶಕ್ರಹ. ಇಂದ್ರ ಕಲಿಯನ್ನ ನೋಡಿ ಕೇಳ್ದ, ನೀನು ಈ ದ್ವಾಪರನ್ ಜೊತೆ ಕುಡ್ಕೊಂಡು ಎಲ್ಲಿ ಹೊರಟ್ಯಪ್ಪ ಕಲಿ ಅಂತ ಕೇಳ್ದ. ಕಲಿ ಅಂದ, ಏನೋ ಭೂಲೋಕದಲ್ಲಿ ದಮಯಂತಿ ಸ್ವಯಂವರ ಅಂತೆ, ನಾನು ಅಲ್ಲೇ ಹೊರಟೆ ಅಂದ. ಅವರಂದ್ರು, ಸ್ವಯಂವರ ಅಲ್ಲ, ಮಕ್ಕಳಾಗಿ ಅಲ್ಲ, ಆಯ್ತು, ಈಗ ಸ್ವಯಂವರದ ಕತೆ ಇಲ್ಲೇ ಇಲ್ಲ. ಹೀಗೆಲ್ಲ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ, ನಮ್ಮನ್ನೇ ಒರೆಸ್ಲಿಲ್ಲ, ನೀನ್ ಯಾವ ಲೆಕ್ಕ ಅಂತ ಹೀಗೆಲ್ಲ ಹೇಳಿ ಅವರು ಹೊರಟು ಹೋದ್ಮೇಲೆ ಈ ಕಲಿ ಹೇಳ್ತಾ ಇದ್ದಾನೆ ದ್ವಾಪರನಿಗೆ, ನನಗೆ ನಳ ದಮಯಂತಿನ ಮದುವೆ ಆಗಿದ್ದು ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಬಯಸಿದ ಹೆಣ್ಣದು. ಹಾಗಾಗಿ ನಳನನ್ನ ನಾನು ಗೊಳೈಕೊಳ್ತೇನೆ, ನಳನ ಒಳಗೆ ನಾನು ಪ್ರವೇಶ ಮಾಡ್ತೇನೆ. ನೀನು ಮುಂದೆ ಅವನು ಪಗಡೆ ಆಟ ಆಡ್ತಾನೆ, ಆ ಪಗಡೆಯ ದಾಳದ ಒಳಗೆ ನೀನು ಸೇರ್ಕೊಂಡು ಅವನಿಗೆ ವಿರುದ್ಧವಾದ ಸಂಖ್ಯೆ ಬೀಳುವ ಹಾಗೆ ನೀನು ಮಾಡು ಅಂತ ಹೇಳ್ತಾ ಇದ್ದ. ಇಂತಹ ಸಂದರ್ಭದಲ್ಲಿ ಆಗ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಕಲಿ ನಳನ ಸಮೀಪಕ್ಕೆ ಹೋಗ್ಬೇಕು, ಅವನನ್ನ ಪ್ರವೇಶ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ನಂತ. ಆದರೆ ಅವನ ಸತ್ಯಸಂಧತ್ವ, ಅವನ ಬ್ರಾಹ್ಮಣ್ಯ ಗುಣ, ಎಲ್ಲ ಗುಣದಿಂದ ಕಲಿಗೆ ಯಾವ ಕಾರಣದಿಂದಲೂ ನಳನನ್ನ ಪ್ರವೇಶ ಮಾಡ್ಲಿಕ್ಕೆ ಆಗಲೇ ಇಲ್ಲಂತ. ಅಥಾಸ್ಯ 12 ವರ್ಷ ದದರ್ಶ ಕಲಿರಂತರಂ. 12 ವರ್ಷ ಕಾದ್ನಂತೆ ಅವರ ಮನೆ ಬಾಗಿಲಲ್ಲಿ. ಈ ಹರಕೆಗೆ 12 ವರ್ಷ ಅಂತ ಇವನೊಂದು ಹರಕೆ ಹೊತ್ಕೊಂಡಿದ್ದ. ಏನು ಹರಕೆ ಅಂದ್ರೆ, ಕಲಿ ಒಳಗೆ, ಈ ನಳನ ಒಳಗೆ ನಾನು ಪ್ರವೇಶ ಮಾಡ್ಬೇಕು. 12 ವರ್ಷ ಕಾದಿದ್ದಾನೆ ಕಲಿ ನಳನ ಒಳಗೆ ಪ್ರವೇಶ ಮಾಡಬೇಕು ಅಂತ. ಹೇಗೆ ಪ್ರವೇಶ ಮಾಡ್ದ ಅಂದ್ರೆ ನೋಡಿ, ಆ ಕಥೆ ಇನ್ನೂ ಆಶ್ಚರ್ಯ. ಕೃತ್ವಾ ಮೂತ್ರ ಉಪಸ್ಪೃಶ್ಯ ಸಂಧ್ಯಾಮಾಸ್ತೆ ಸ್ಮನೈಷದ. ನಳ ಒಮ್ಮೆ ಮೂತ್ರ ಪುರುಷೋತ್ಸರ್ಜನವನ್ನ ಮಾಡಿ ಕೈಗಳನ್ನ ತೊಳೆದ, ಪಾದವನ್ನ ಸರಿಯಾಗಿ ತೊಳ್ಕೊಳ್ಳದೆ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಕಥೆ ಮುಂದೆ ನೋಡೋಣ. ಇಂಥ ದೊಡ್ಡ ರಾಜ ಬಿಡದೆ ಸಂಧ್ಯಾವನೆ ಮಾಡ್ತಿದ್ದ. 12 ವರ್ಷ ಇವನು ಸಂಧ್ಯಾವನ್ನೇನೂ ನೋಡಿ ಅವನೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತು ನಮಗ್ ಕಲಿ ಪ್ರವೇಶ ಅಲ್ಲ, ಯಾವ ಮುಕ್ತಾವಕಾಶ ಕಲಿಗೆ. ಯಾವಾಗ ಬೇಕಾದ್ರೂ ನಮ್ಮೊಳಗ್ ಬರ್ಬೋದು, ಯಾವಾಗ ಬೇಕಾದ್ರೂ ಹೊರಗೋಗ್ಬೋದು. ಯಾಕಂದ್ರೆ ಎಷ್ಟೋ ಜನ ಕಾಲ್ ತೊಳ್ಕೊಂಡ ಅಭ್ಯಾಸವೇ ಇಲ್ಲ, ತೊಳ್ಕೊಂಡ್ರು ನಾವು ತೊಳ್ಕೊಂಡದ್ದಷ್ಟೇ ಶೌಚ ಅಂತ ತಿಳ್ಕೊಂಡಿದ್ದೇವೆ. ಮೃತ್ತಿಕಾ ಶೌಚ ಅನ್ನುವ ಕಾನ್ಸೆಪ್ಟೇ ನಮಗೆ ಹೊರಟು ಹೋಗಿದೆ, ಗೊತ್ತೇ ಇಲ್ಲ. ನೀವು ಶೌಚ ಇಲ್ಲದೆ ಯಾವುದೇ ಕರ್ಮವನ್ನ ಮಾಡಿದರೂ ಕೂಡ ಆ ಕರ್ಮ ದೇವತೆಗಳಿಗೆ ಪ್ರೀತಿಯನ್ನ ಉಂಟು ಮಾಡೋಲ್ಲ. ಅದು ಎಲ್ಲ ಕಲಿಯಿಂದ ಅಪಹೃತ ಆಗತ್ತೆ. ನಾವೇನೋ ಒಳ್ಳೆ ಕರ್ಮ ಮಾಡಿದ್ವಿ ಅಂತ. ನಾವು ಭಾಗವತದಲ್ಲಿ ಒಂದು ಕಥೆ ಕೇಳ್ತೀವಿ. 29 ದಿನ ಕಾತ್ಯಾಯನಿ ವ್ರತ ಮಾಡಿದ್ದಾರೆ. ಒಳ್ಳೆ ವ್ರತ, ದೇವರಿಗೆ ಭಾರಿ ಪ್ರೀತಿ ಆಯ್ತು, ಎಲ್ಲ ಮಾಡಿದ್ರು. ಕಡೇ ದಿನ, ಎಲ್ಲ ದಿನ ಮಾಡುವಂತೆ ಆ ದಿನವೂ ಕೂಡ ವಿವಸ್ತ್ರರಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಅರುಣ ಪ್ರಶ್ನೆ, ವೇದಗಳು ಹೇಳುತ್ತೆ, ನ ವಿವಸನೇನ ಸ್ನಾಯಾತ್.
ವಸ್ತ್ರರಹಿತರಾಗಿ ಸ್ನಾನ ಮಾಡಬಾರ್ದು ಅಂತ. ಮಾಡಿದ್ರೆ ಅದು ದೇವತೆಗಳಿಗೆ ಮಾಡುವ ದೊಡ್ಡ ಅವಮಾನ ಅಂತ. ಹಾಗೆ ನಾವು ಮಾಡುವ ಕರ್ಮದಲ್ಲಿ ಎಲ್ಲಿಯೋ ಒಂದು ಕಡೆ ಒಂದು ಸಣ್ಣ ದೇವತೆಗೆ ಅವಮಾನ ಆದರೂ ಕೂಡ ಅದು ಭಗವಂತ ನಮಗೆ ಶಿಕ್ಷೆಯನ್ನ ಕೊಡ್ತಾನೆ. ಇಂಥ ಭಕ್ತರಿಗೆ ಬಿಡ್ಲಿಲ್ಲ. ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಕಲಿಯುಗದಲ್ಲಿ ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ ಕಲಿಯಿಂದ ಅಪಹೃತ ಬೇಗ ಆಗತ್ತೆ ಅನ್ಲಿಕ್ಕೆ ಇದೊಂದು ಸಾಕ್ಷಿ. ನಳ ಮಹಾರಾಜ ಒಂದು ದಿನ ಸಂಧ್ಯಾ ವಂದನೆ ಮಾಡುವಾಗ ಮೂತ್ರ ಪುರುಷೋತ್ಸರ್ಜನವನ್ನ ಮಾಡಿ ಕೈಯನ್ನ ತೊಳೆದ, ಕಾಲನ್ನೂ ತೊಳೆದ, ಸರಿಗೆ ತೊಳಿಲಿಲ್ಲ. ನಮಗೆ ಮರುತ್ ಕಥೆಗಳಲ್ಲಿಯೂ ನಾವು ಅದನ್ನೇ ಕೇಳ್ತೀವಿ. ಆ ತಾಯಿ ಕಾಲನ್ನ ಸರಿಯಾಗಿ ತೊಳ್ಕೊಳ್ಳದೆ ಇದ್ದಾಗ ಇಂದ್ರದೇವರು ಗರ್ಭವನ್ನ ಪ್ರವೇಶ ಮಾಡಿ ಅದನ್ನ 7 ಭಾಗವನ್ನಾಗಿ ಕತ್ತರಿಸಿದ್ರು. ಅಳುವಾಗ ಒಂದೊಂದನ್ನು ಮತ್ತೆ 7 ಮಾಡಿದ್ರು. ಇದೆಲ್ಲ ನಾವು ಕೇಳ್ತೇವೆ. ನಾವು ಎಲ್ಲೋ ಒಂದು ಸಣ್ಣ ತಪ್ಪು, ಎಲ್ಲೋ ಒಂಚೂರು ಭಾಗ ನೆಂದಿಲ್ಲ, ಪರವಾಗಿಲ್ಲ ಅಂತ ಇನ್ನೊಂದು ಕಾಲಿಂದ ಮತ್ತೊಂದು ಕಾಲನ್ನ ಒರೆಸ್ಕೊಂಡು ಒಳಗೆ ಬಂದ್ಬಿಡ್ತೀವಿ. ಒಂದು ಕಾಲಿಂದ ಒಂದು ಕಾಲು ಹಾಗೆ ಒರೆಸೋ ಹಾಗೆ ಇಲ್ಲ. 2 ಕಾಲು ಅಜಾನು ಪರ್ಯಂತರವಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು. ನಮ್ಮ ಹಿರಿಯರೆಲ್ಲ ಕೈಕಾಲು ತೊಳ್ಕೊಳ್ತಿದ್ದದ್ದನ್ನ ನಾನು ನೋಡಿದ್ದೆ. ಈ ಮೊಣಕೈಯಿಂದ ಹಿಡಿದು ಮೊಣಕಾಲು ಪಾದದವರೆಗೂ ಎಷ್ಟು ಚಂದ ತೊಳಿತಿದ್ರು. ಇನ್ನೂ ಒಂದು ಕ್ರಮ ಏನಂದ್ರೆ, ಶ್ರಾದ್ದದಲ್ಲಿ ಕಾಲು ತೊಳೆಯುವಾಗ ಆ ಕಾಲಿನ ಗಂಟಿನ ಮೇಲೆ ಮೇಲ್ಭಾಗಕ್ಕೆ ನೀರು ಬೀಳಬಾರ್ದು. ಶುಭ ಕಾರ್ಯಕ್ರಮದಲ್ಲಿ ಮೇಲಿಂದ ಕೆಳಗಿನವರೆಗೂ ಕಾಲು ತೊಳೆಯಬೇಕು. ಇದು ಕ್ರಮ. ಈ 2 ಕ್ರಮವನ್ನು ಇವತ್ತು ನಾವು ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಾವು ಮಾಡೋದೆಲ್ಲ ಬರೀ ಅಶುಭ. ಇಂಥ ರಾಜ 12 ವರ್ಷ ಒಂದು ದಿನ ತಪ್ಪದೆ ಸರಿಯಾಗಿ ಕೈಕಾಲು ತೊಳ್ಕೊಂಡವ. ಒಂದು ದಿನ ಇವನು ಕಾಲು ತೊಳೆಯೋದನ್ನು ಅಬ್ಸರ್ವ್ ಮಾಡ್ತಿದ್ದ ಕಲಿ. ದೇವರು ಹೇಗೆ ನಾವು ಮಾಡುವ ಎಲ್ಲ ಕರ್ಮವನ್ನ ನೋಡ್ತಾನೋ, ನಾವು ಮಾಡುವ ಎಲ್ಲ ಕರ್ಮಗಳನ್ನ ಜೀವೋತ್ತಮರಾದ ವಾಯುದೇವರು ಹೇಗೆ ನೋಡ್ತಾರೋ, ಹಾಗೆ ಅತತ್ವಾಭಿಮಾನಿಗಳಿಗೆ ಅರಸನಾಗಿರ್ತಕ್ಕಂಥ ಕಲಿಯೂ ಕೂಡ ನಮ್ಮ ಕರ್ಮದ ಮೇಲೆ ಕಣ್ಣಿಟ್ಟಿರ್ತಾನೆ. ಅವನು ನೋಡ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆಯಿಂದ ತಪ್ಪು ಮಾಡಬಾರ್ದು. ದೇವರು ನೋಡ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆ ಯಾವಾಗಲೂ ನಮ್ಗಿರ್ಬೇಕು. ತುಂಬಾ ಜನ ಮನೆ ಮುಂದೆ ಬೋರ್ಡ್ ಹಾಕಿರ್ತಾರೆ, ಬಿವೇರ್ ಆಫ್ ಡಾಗ್ ಅಂತ. ನಾಯಿಯ ಬಗ್ಗೆ ಎಚ್ಚರಿಕೆ. ನಾಯಿ ಬಗ್ಗೆ ಅಲ್ಲ, ಬಿವೇರ್ ಆಫ್ ಗಾಡ್, ದೇವರ ಬಗ್ಗೆ ಎಚ್ಚರಿಕೆ ಇರ್ಬೇಕು. ವಿಶ್ವತಶ್ಚಕ್ಷುವಾದ ಭಗವಂತ ನಮ್ಮ ಎಲ್ಲ ಕರ್ಮಗಳನ್ನ ಕಣ್ಣಲ್ಲಿ ತನ್ನ ಕಣ್ಣಿಟ್ಟು ನೋಡ್ತಿದ್ದಾನೆ. ಹೇಗೋ ಹಾಗೆ ವಾಯುದೇವರು, ಹೇಗೋ ಹಾಗೆ ಅತತ್ವಾಭಿಮಾನಿಯಾದ ಕಲಿಯೇ ಮೊದಲಾದವರು ಕೂಡ ಯಾವಾಗ್ಲೂ ಕಾಯ್ತಿರ್ತಾರೆ. ಒಂಚೂರು ತಪ್ಪು ಮಾಡಿದ್ರು ಸಾಕು ನಮ್ಮನ್ನು ಹಿಡಿದು ಬಡಿತಾರೆ ಅನ್ಲಿಕ್ಕೆ ನಳನೇ ಸಾಕ್ಷಿ. ಇಂಥ ನಳನ ಒಳಗೆ ಪ್ರವೇಶ ಮಾಡ್ಲಿಕ್ಕೆ 12 ವರ್ಷ ಕಾದ. ಒಂದಿನ ಕೃತ್ವಾ ಮೂತ್ರ ಮುಪಸ್ಪೃಶ್ಯ ಸಂಧ್ಯಾಮಾಸ್ತೆ ಸ್ಮನೈಷದ ಅಕೃತ್ವಾ ಪಾದಯೋ ಶೌಚಂ ತತ್ರೈನಂ ಕಲಿರಾವಿಶತ್. ಅದೇ ಕಾಯ್ತಿದ್ದ ಕಲಿ ನಳನ ಒಳಗೆ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿ ಏನ್ ಮಾಡ್ತಾನೆ ನೋಡಿ. ದೇವರು ನಮ್ಮೊಳಗಿದ್ದಾಗ ದೇವತೆಗಳು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ನಿಮ್ದು ಸದ್ಬುದ್ಧಿ ಇರುತ್ತೆ. ಪುರಾಣಕ್ಕೆ ಹೋಗ್ಬೇಕು ಅನ್ನೋ ಮನಸ್ಸು ಬಂತು ಅಂತ ಆದ್ರೆ ತಿಳಿರಿ, ಮನೋನಿಯಾಮಕರಾದ ರುದ್ರದೇವರು ಆಕ್ಟಿವೇಟ್ ಆಗಿದ್ದಾರೆ ಅಂತ. ಸೀರಿಯಲ್ ನೋಡ್ಬೇಕು ಅಂತ ಅನಿಸಿದ್ರೆ ತಿಳ್ಕೊಳ್ಳಿ, ಮನೋನಿಯಾಮಕನಾಗಿ ಇನ್ನೊಬ್ಬಲ್ಲಿದ್ದಾನೆ ಕಾಲನೇಮಿ, ಅವನು ಆಕ್ಟಿವ್ ಆಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ನಮ್ಮೊಳಗೆ ಒಂದೊಂದು ಇಂದ್ರಿಯಗಳಲ್ಲಿ ಇಬ್ರಿಬ್ರು ಕೂತಿದ್ದಾರೆ, ತತ್ವಾಭಿಮಾನಿಗಳು ಅತತ್ವಾಭಿಮಾನಿಗಳು. ಸದ್ಗುಣ ಪ್ರಚೋದನೆ ಮಾಡ್ಲಿಕ್ಕೆ ಬೆಳಗಾಗೆದ್ದು ಅವರಲ್ಲಿ ನಾವು ಅದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಮೋವಸ್ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವ ಏವಹಿ. ನೀವೆಲ್ಲ ಯಾವಾಗ್ಲೂ ಧರ್ಮದ ದಾರಿಯಲ್ಲಿ ಹಿಡಿದು ಭಗವಂತನ ಪರರಾಗಿದ್ದೀರಿ. ನಿಮ್ಮನ್ನ ನಂಬಿದ್ದೇನೆ, ನನ್ನನ್ನು ಎಲ್ಲಂದ್ರಲ್ಲಿ ಬಿಡಬೇಡಿ, ಯಾವ ದಾರಿ ಅಂದ್ರೆ ಆ ದಾರಿಲಿ ಕರ್ಕೊಂಡು ಹೋಗ್ಬೇಡಿ, ನನ್ನನ್ನು ಕೂಡ ಉತ್ತಮವಾದ ದಾರಿಯಲ್ಲಿ ಕೊಂಡೊಯ್ಯಿರಿ, ಪ್ರೇರಣೆ ಮಾಡ್ರಿ, ಉತ್ತಮವಾದ ಕಾರ್ಯಗಳಲ್ಲಿ ಪ್ರೇರಣೆ ಮಾಡಿ ಅಂತ ಕೇಳ್ಕೊಳ್ಬೇಕು. ಹಾಗೆ ಈ ಕಲಿ ಒಳಗೆ ಪ್ರವೇಶ ಮಾಡಿದಾಗ ದುರ್ಬುದ್ಧಿಗೆ ಅದು ಕಾರಣ ಆಗತ್ತೆ. ಏನ್ ದುರ್ಬುದ್ಧಿ ಬಂತು? ಇವನಿಗೊಬ್ಬ ತಮ್ಮ ಇದ್ದ ಪುಷ್ಕರ ಅಂತ. ಅವನು ಇವನ ಬಳಿ ಬಂದು ದ್ಯೂತಕ್ಕೆ ಕರೆದಿದ್ದಾನೆ, ಪಗಡೆ ಆಟಕ್ಕೆ ಕರೆದಿದ್ದಾನೆ. ಈ ಕರೀಲಿಕ್ಕೂ ಮುಂಚೆ ಕಲಿಯೇ ಹೋಗಿ ತಮ್ಮನಿಗೆ ಹೇಳ್ಕೊಟ್ಟಿದ್ದ. ಈ ಕಲಿ ಅಂದ್ರೆ ಕಲಹ, ಕಲಹಕ್ಕೆ ಕಾರಣ ಆಗುವವನೇ ಕಲಿ.
ಅದಕ್ಕೆ ಈ ಯುಗಕ್ಕೂ ಕಲಿಯುಗ ಅಂದ್ರೆ ಕಲಹದ ಯುಗ. ಒಬ್ರಿಗೊಬ್ರು ಜಗಳ, ಗಂಡ ಹೆಂಡತಿ ಜಗಳ, ತಂದೆ ಮಕ್ಕಳು ಜಗಳ, ಅತ್ತೆ ಮಾವ ಜಗಳ, ಅತ್ತೆ ಸೊಸೆ ಜಗಳ, ಜಗಳ ಜಗಳ ಜಗಳ. ಯಾಕೆ? ಈ ಯುಗನೇ ಜಗಳದ ಯುಗ. ಯಾವ ಯುಗ ಅದು? ಕಲಹದ ಯುಗ, ಕಲಿಯುಗ. ಕಲಿ ಅಂದ್ರೆ ಕಲಹ. ಅಣ್ಣ ತಮ್ಮಂದಿರಲ್ಲಿ ಕಲಹವನ್ನ ಉಂಟಾಗಿದೆ ಅಂದ್ರೆ ಕಲಿ ಅಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಅರ್ಥ. ಅಲ್ಲಿ ಕಲಿ ಪುಷ್ಕರನಿಗೆ ಹೋಗಿ ಹೇಳ್ದ, ನಿಮ್ಮ ಅಣ್ಣನ್ನ ಪಗಡೆ ಆಟಕ್ಕೆ ಕರಿ ಅಂತ. ಪುಷ್ಕರ ಅಂದ, ಕರಿಬೇಕಾದ್ರೆ ನನ್ನ ಹತ್ರ ಏನಿಲ್ಲ ಅದು ಇಡ್ಲಿಕ್ಕೆ, ಪಣ ಇಡ್ಲಿಕ್ಕೆ. ಕಲಿ ಅಂದ, ನೀ ಯಾಕೆ ಯೋಚನೆ ಮಾಡ್ತೀಯ, ನಾ ಇದೀನಲ್ಲ, ನಾನೇ ಒಂದು ಗೂಳಿಯಾಗಿ ನಿನ್ನ ಬಳಿಗೆ ಬರ್ತೇನೆ. ಕಲಿಶ್ಚೈವ ವೃಷೋಭೂತ್ವ ಗವಾಂ ಪುಷ್ಕರಂ ಅಬ್ರವೀತ್. ಅವನೇ ಒಂದು ಗೂಳಿಯಾಗಿದ್ದಾನೆ, ನಾನ್ ಬರ್ತೇನೆ, ನನ್ನನ್ನ ಪಣವಾಗಿಡು, ನಾನು ಅವನ ಪಕ್ಷಕ್ಕೆ ಹೋಗೋಲ್ಲ, ಅವನೇನಿಟ್ರು ನಿಂಗ್ ಬರ್ಬೇಕು, ಹೀಗೆ ಆಡು ಹೋಗು ಅಂತ ಹೇಳಿದಾಗ ಹಾಗೆ ಆಗ್ಲಿ ಅಂತ ಹೇಳಿ ಅವನು ದ್ಯೂತಕ್ಕೆ ಕರೆದಿದ್ದಾನೆ. ತುಂಬಾ ಆಟ ಆಡಿದ್ದಾನೆ. ಆಡಿ 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 ಆವಿಷ್ಟ ಕಲಿನಾದ್ಯೂತೆ ಜೀಯತೆ ಸ್ಮನಳಸ್ತದ. ಕಲಿಯಿಂದ ಆವಿಷ್ಟನಾದ ನಳ ಪ್ರತಿ ಒಂದು ಆಟದಲ್ಲಿಯೂ ಕೂಡ ಸೋಲ್ತಾ ಇದ್ದಾನೆ. ಅವನ ಎಲ್ಲ ಸಂಪತ್ತು ಕರಗಿ ಹೋಗ್ತಾ ಇದೆ. ಕರಗಿ ಹೋಗುವಾಗ ಅವನು ಆಡುವ ಚಟದಲ್ಲಿ ಬದ್ಧನಾಗಿದ್ದಾನೆ. ಇವನನ್ನ ವಿಮುಖನನ್ನಾಗಿ ಮಾಡಬೇಕು ಅಂತ ತತಪೌರ ಜನ ಸರ್ವೇ ಮಂತ್ರಿಭಿ ಸಹ ಭಾರತ. ಹೇ ಜನಮೇಜಯ, ಎಲ್ಲ ಜನ ಮಂತ್ರಿಯ ಜೊತೆಯಲ್ಲಿ ಕೆಟ್ಟ ಆಟದ ಚಟಕ್ಕೆ ಬಿದ್ದ ರಾಜನನ್ನ ನೋಡ್ಬೇಕು ಅಂತ ಬಂದಿದ್ದಾರೆ. ದಮಯಂತಿಗೆ ವಿಷಯ ತಲುಪಿದೆ. ದಮಯಂತಿ ಹೇಳ್ತಾ ಇದ್ದಾಳೆ, ವೃದ್ಧೈ ಬ್ರಾಹ್ಮಣ ಮುಖೈಶ್ಚ ವಣಿಗ್ಭಿ ಸಮನ್ವಿತ ಆಗತ ಸಹಿತ ರಾಜನ್ ತತ್ ಪ್ರಸಾದಾವಲಂಬಿನಃ. ನಿನ್ನ ಅನುಗ್ರಹ, ನಿನ್ನ ದರ್ಶನಾಕಾಂಕ್ಷಿಗಳಾಗಿ ಎಲ್ಲರೂ ಬಂದಿದ್ದಾರೆ ಅಂದ್ರೆ ನಗುತ್ತಾ ಇದ್ದಾನೆ. ಯಾರ ಭೇಟಿಗೂ ಒಪ್ತಾ ಇಲ್ಲ. ಇವನಿಗೆ ಆಡೋದು ಅನೇಕ ವರ್ಷಗಳ ಕಾಲ. ತಥಾಭವದ್ಯೂತಂ ಪುಷ್ಕರಸ್ಯ ನಳಸ್ಯ ಚ ಯುಧಿಷ್ಠಿರ ಬಹೂನ್ ಮಾಸಾನ್ ಪುಣ್ಯಶ್ಲೋಕಸ್ಜಿತ್. ಅವನು ತುಂಬಾ ವರ್ಷಗಳ ಕಾಲ, ಅನೇಕ ತಿಂಗಳುಗಟ್ಲೆ ನಡೀತಾ ಇದೆ. ಒಂದೇ ಒಂದು ಬಾರಿಯೂ ಕೂಡ ನಳ ಗೆಲ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಕಲಿಯ ಪ್ರವೇಶ. ಹಾಗಾದ್ರೆ ಇಂಥ ಕಲಿಯಿಂದ ನಾವು ಎಷ್ಟು ಎಚ್ಚರಿಕೆಯಲ್ಲಿ ಇರಬೇಕು. ಈ ಕಲಿ ಓಡಿಸ್ಬೇಕು ಅಂದ್ರೆ ನಮ್ಮ ಕೈಲಿ ಯಾರ ಕೈಲೂ ಸಾಧ್ಯ ಇಲ್ಲ ರೀ. ಕಲಿಗೆ ಭಾರಿ ಶಕ್ತಿ. ಇಂಥ ಕಲಿನ ಹೆದರಿಸ್ಲಿಕ್ಕಿರೋದು ಒಂದೇ ಒಂದು ಮಂತ್ರ ಅಂದ್ರೆ ಭೀಮಸೇನ ದೇವರ ಸ್ಮರಣೆ. ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ, ಭೀಮನ ನೆನೆದರೆ ಬಿಟ್ಟು ಹೋಗದೆ ಭೀತಿ. ವೃಷಭಮ್ಮ ಸಮಾನಾನಾಂ ಸಪತ್ನ ಆನಾಂ ವೃಷಾಸಹಿಂ. ಆ ಸೂಕ್ತವನ್ನ ಹೇಳಿ ಕಲಿದೋಷ ನಿವಾರಣಾಭಿಷೇಕ ಅಂತ. ಅಲ್ಲ, ಸಾಲಿಗ್ರಾಮದೊಳಗೆ ಕಲಿ ಇರ್ತಾನೆ ಅಂದಮೇಲೆ ನಮ್ಮನ್ನ ನಿಮ್ಮನ್ನ ಬಿಟ್ಬಿಡ್ತಾನ? ಅವನು ಎಲ್ಲೂ ಸೇರ್ಕೊಳ್ತಾನೆ, ಎಲ್ಲಿಯೂ ಹೋಗಿ ಸೇರ್ಕೊಳ್ತಾನೆ. ಭೀಮಸೇನ ಮಹಾಬಾಹೋ ಗದಯಾಪೋಥಯ ಪ್ರಭೋ. ಭೀಮಸೇನ ದೇವರ ಸ್ಮರಣೆ ಮಾಡಿದರೆ ಮಾತ್ರ, ಹನುಮನ ಸ್ಮರಣೆ ಮಾಡಿದರೆ ಮಾತ್ರ, ಆಚಾರ್ಯರ ಸ್ಮರಣೆ ಮಾಡಿದರೆ ಮಾತ್ರ, ಆಚಾರ್ಯರ ಗ್ರಂಥಗಳ ಪಾಠ ಪ್ರವಚನ ನಡೆದರೆ ಮಾತ್ರ, ಅದರ ಶ್ರವಣ ಮಾತ್ರ ಕಲಿಯಿಂದ ದೂರ ಇರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಏನು ಮಾಡಿದ್ರು ದಮಯಂತಿ ಮಾತು ಕೇಳ್ತಿಲ್ಲ, ಯಾರ ಮಾತು ಕೇಳ್ತಾ ಇಲ್ಲ. ಎಲ್ಲವನ್ನು ಬರೆದು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಥಾಹಿ ನೃಪತಿ ಪುಷ್ಕರೇಣಿ ಜೀಯತೆ. ಹೇಗೆ ಆಟ ಆಡ್ತಾ ಇದ್ದಾನೆ, ಎಷ್ಟೆಷ್ಟು ಆಟ ಆಡಿದ್ರೆ. ಮತ್ತೆ ಆಶ್ಚರ್ಯ ಅಂದ್ರೆ ಸೋಲ್ತಾ ನಳನಿಗೆ ಆಟದಲ್ಲಿ ವೈರಾಗ್ಯ ಬರಲಿಲ್ಲ. ಇನ್ನೊಂದು ಆಟ ಆಡಿ ಗೆದ್ಬಿಡ್ಬೇಕು, ಇನ್ನೊಂದು ಆಟ ಆಡಿ ಗೆದ್ಬಿಡ್ಬೇಕು, ಇನ್ನೊಂದು ಆಟ ಆಡಿ ಗೆದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಈ ರೀತಿ ಯಾರು ಬುದ್ಧಿಯನ್ನ ಪ್ರಚೋದನೆ ಮಾಡ್ತಾ ಇದ್ದಾನೆ, ಕಲಿ ಮಾಡ್ತಾ ಇದ್ದಾನೆ. ಹಾಗೆ ಎಲ್ಲವೂ ಕೂಡ ಆ ದಾಳಗಳೆಲ್ಲ ಯಥಾಹಿ ಪುಷ್ಕರಸ್ಯಾಕ್ಷಾಹ ವರ್ತಂತೆ ವಶವರ್ತಿನ. ಆ ದಾಳದ ಒಳಗೆ ದ್ವಾಪರ ಅನ್ನುವ ಆ ಕಲಿಯ ಸಖ ಸೇರಿ ಆ ದಾಳಗಳೆಲ್ಲ ಪುಷ್ಕರನಿಗೆ ವಶ. ಪುಷ್ಕರ ದಾಳ ಹಿಡಿದು ಹಾಕುವಾಗ ಏನು ಸಂಖ್ಯೆ ಹೇಳ್ತಾನ ಅದೇ ಬೀಳ್ಬೇಕು, ಅಪ್ಪಿ ತಪ್ಪಿ ಕೂಡ ವ್ಯತ್ಯಾಸ ಆಗಬಾರ್ದು. ಆದ್ರೆ ನಳನಿಗೆ ಯಾವ ಸಂಖ್ಯೆ ಬೀಳ್ಬೇಕು ಅದು ಬೀಳ್ಬಾರ್ದು. ಹೀಗೆ ಅವನಿಗೆ ವಶ ಆಗ್ತಾ ಇದೆ. ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ.
ಆ ಸಂದರ್ಭದಲ್ಲಿ ರಾಣಿಯಾದ ದಮಯಂತಿ ಮಂತ್ರಿಯನ್ನ ಕರೆದು ಹೇಳ್ತಾ ಇದ್ದಾಳೆ, ನನ್ನ ಗಂಡನಾದ ನಳನನ್ನ ಈ ಆಟದಿಂದ ಮುಕ್ತನನ್ನಾಗಿ ಮಾಡುವ ಸಾಮರ್ಥ್ಯ ನನಗಿಲ್ಲ. ಯಾಕೆಂದ್ರೆ ಇದರಲ್ಲಿ ಕಲಿ ಭಾಗಿ ಆದ್ಮೇಲೆ ಅವನ ವಿರುದ್ಧ ಹೋರಾಡುವ ಸಾಮರ್ಥ್ಯ ನನಗಿಲ್ಲ. ಎಲ್ಲವೂ ಕಳ್ಕೊಳ್ಳೋಕ್ ಮುಂಚೆ ನಾವು ಏನ್ ಮಾಡ್ಬೇಕೋ ಅದನ್ನು ಮಾಡಬೇಕು ಅಂತ ವಿಚಾರ ಮಾಡಿ ನನ್ನ ಇಬ್ಬರು ಮಕ್ಕಳನ್ನ ನಮ್ಮಪ್ಪನ ಮನೆಯಲ್ಲಿ ಬಿಟ್ಟು ಬಿಡಿ, ಅಲ್ಲಿಂದ ಮುಂದೆ ನೀನು ಎಲ್ಲಿ ಬೇಕಾದರೂ ಹೋಗಬಹುದು ಅಂತ ಆ ಒಬ್ಬ ರಥಿಕನಿಗೆ ಹೇಳಿ ಕಳಿಸ್ಕೊಟ್ಟಿದ್ದಾಳೆ. ಅವಳು ಕೂಡ ಆ ರಥಿಕ, ಆ ಸಾರಥಿ ಆ ಮಕ್ಕಳನ್ನ ಕರ್ಕೊಂಡು ಭೀಮ ಅನ್ನುವ ಏನು ವಿದರ್ಭದ ರಾಜ ಇದ್ದಾನೆ ಅಲ್ಲಿ ಬಿಟ್ಟಿದ್ದಾನೆ. ಮುಂದೆ ಋತುಪರ್ಣ ಅಂತ ಒಬ್ಬ ರಾಜ, ಅವನ ಮನೆಗೆ ಹೋಗಿ ಈ ಸಾರಥಿ ಅವನಲ್ಲಿ ಸೇರ್ಕೊಂಡಿದ್ದಾನೆ. ಈ ಕಥೆಯನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟ. ಪುಷ್ಕರೇಣ ಹೃತಂ ರಾಜ್ಯಂ ಯಚ್ಚಾಪಿ ವಸುಕಿಂಚನ, ಅವನ ಬಳಿಯಲ್ಲಿ ಒಂಚೂರಿಲ್ಲ, ಎಲ್ಲವನ್ನೂ ಕಸ್ಕೊಂಡಾಯ್ತು, ಏನೂ ಉಳಿದಿಲ್ಲ. ಹೃತರಾಜ್ಯಂ ನಳಂ ರಾಜಂ ಪ್ರಹಸನ್ ಪುಷ್ಕರೋ ಬ್ರವೀತ್, ಎಲ್ಲ ಕಳ್ಕೊಂಡಾಗಿದೆ. ನಿನ್ನೇನು ಕೈಯಲ್ಲಿ ನಿನ್ನ ಹತ್ರ ಏನೂ ಇಲ್ಲ, ನಿನ್ನಲ್ಲಿ ಪಣ ಇಡ್ಲಿಕ್ಕೆ ಇನ್ನೇನಿದೆ? ಒಂದೇ ಒಂದಿದೆ, ಶಿಷ್ಟಾತೆ ದಮಯಂತ್ಯೇಕ, ನಿನ್ನ ಹೆಂಡತಿ ಬಿಟ್ಟು ಮತ್ತೊಂದಿಲ್ಲ. ಇಡೋದಿದ್ರೆ ಅವಳನ್ನು ಪಡಕ್ಕಿಡಬಹುದು, ಮತ್ಯಾವುದು ಇಲ್ಲ. ದಮಯಂತ್ಯಾಪಣ ಸಾಧು ವರ್ತತಾಂ ಯದಿ ಮನ್ಯಸೆ, ನಿನಗೆ ಅವಳನ್ನು ಇಡಬಹುದು ಅಂತ ಅನಿಸಿದ್ರೆ ಆ ದಮಯಂತಿಯನ್ನು ಇಟ್ಟು ಆಡ್ಬಿಡು ಅಂತಂದಾಗ ಬಹಳ ಸಿಟ್ಟಿನಿಂದ ಮೇಲೆ ಹೇಳ್ತಾ ಇದ್ದಾನೆ. ಆಗ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅವನು ತಾನು ಉಟ್ಟ ವಸ್ತ್ರ ಮೇಲ್ ಹೊದಿಗೆಯನ್ನು ಇಟ್ಟ, ಎಲ್ಲವೂ ಕಳ್ಕೊಂಡ. ಏಕವಸ್ತ್ರನಾಗಿದ್ದಾನೆ, ಹೆಂಡತಿಯೂ ಏಕವಸ್ತ್ರಳಾಗಿದ್ದಾಳೆ. ಇಬ್ಬರೂ ಕೂಡ ಕಾಡಿನ ಕಡೆ ಮುಖ ಮಾಡಿ ಹೊರಟಿದ್ದಾರೆ. ಅವನ ಮೇಲೆ ಇಡೀ ಪ್ರಜೆಗಳಿಗೆ ಭಾರೀ ಪ್ರೀತಿ. ಆದ್ರೆ ಈ ರಾಜ ಪುಷ್ಕರ ಎಲ್ಲ ಕಡೆ ಹೇಳಿಸ್ಬಿಟ್ಟ, ಯಾರಾದ್ರೂ ನಳನ ಕಡೆ ಪಕ್ಷ ವಹಿಸಿ ಅವನಿಗೇನಾದ್ರೂ ಉಪಕಾರ ಮಾಡಿದ್ದೆ ಆದ್ರೆ ನಿಮ್ಮ ಯಾರನ್ನು ನಾನು ಬಿಡೋಲ್ಲ, ನಿಮ್ ಎಲ್ಲರಿಗೆ ಉಗ್ರವಾದ ಶಿಕ್ಷೆಯನ್ನ ಕೊಡ್ತೇನೆ ಅಂತ ಉಗ್ರ ಶಾಸನ ಮಾಡಿಬಿಟ್ಟ. ಆ ಸಂದರ್ಭದಲ್ಲಿ ಯಾರು ಕೂಡ ಅವನ ಸಮೀಪಕ್ಕೆ ಹೋಗ್ಲೇ ಇಲ್ಲ. ವೈಷಮ್ಯಂ ಪರಮಂ ಪ್ರಾಪ್ತೋ ದುಃಖಿತೋ ಗತ ಚೇತನ, ಎಂತಹ ದುಃಖದ ಪ್ರಸಂಗ ಬಂದಿದೆ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಒಂದು ದಾರಿಯನ್ನ ತೋರಿಸಿ ನಳ ಹೇಳ್ತಾ ಇದ್ದಾನೆ, ನೋಡು ಈ ದಾರಿ ನಿಮ್ಮಪ್ಪನ ಮನೆಗೆ ಹೋಗೋ ದಾರಿ, ಇದು ಬೇರೆ ಕಡೆ ಹೋಗುವ ದಾರಿ. ನೀನು ಇಚ್ಛೆ ಪಡೋದಾದ್ರೆ ನಿಮ್ಮಪ್ಪನ ಮನೆ ಕಡೆಗೆ ಹೋಗಬಹುದು ಅಂತ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಅವಳು ಹೇಳ್ತಾ ಇದ್ದಾಳೆ, ನಾನು ನಿಮ್ಮನ್ನು ಬಿಟ್ಟು ಎಲ್ಲ ರಾಜ್ಯವನ್ನ ಕಳ್ಕೊಂಡಿದ್ದೀರಿ, ಎಲ್ಲವನ್ನೂ ಕಳ್ಕೊಂಡ ನಿಮ್ಮನ್ನ ತ್ವಾಂ ವಿಜನೇವನೆ, ನಿರ್ಜನವಾದ ಅರಣ್ಯದಲ್ಲಿ ನಿಮ್ಮೊಬ್ಬರನ್ನ ಬಿಟ್ಟು ನಾನು ಹೇಗೆ ನಮ್ಮಪ್ಪನ ಮನೆಗೆ ಹೋಗಿ ಸುಖವಾಗಿರ್ತೇನೆ? ನಮ್ಮಲ್ಲಿ ಸಾಮಾನ್ಯವಾಗಿ ಏನಾರು ಇಂಥ ಪ್ರಸಂಗ ಬಂದಾಗ ಹೆಂಡತಿ ನಿಮ್ಮ ಹಣೆ ಬರ ಏನಾರು ಮಾಡ್ಕೊಂಡು ಹಾಳಾಗೋದು, ನಾನಂತೂ ನಮ್ಮ ಅಪ್ಪನ ಮನೆಗೆ ಹೋಗಿ ಆರಾಮ್ ಇರ್ತೀನಿ ಅನ್ನೋರು ಸಿಗ್ತಾರೆ. ಆದ್ರೆ ದಮಯಂತಿ ಹೇಳ್ತಾಳೆ, ಸುಖದಲ್ಲಿ ನಿಮ್ಮ ಜೊತೆಗಿದ್ದ ನಾನು ಕಷ್ಟದಲ್ಲಿಯೂ ನಿಮ್ಮ ಜೊತೆಗೆ ಇರ್ತೇನೆ. ಸುಖದಲ್ಲಿರೋಳು ಸಖಿ ಅಲ್ಲ, ಕಷ್ಟದಲ್ಲಿ ನಮ್ಮ ಜೊತೆಗೆ ಬರ್ತಾಳೆ, ಅವಳು ನಿಜವಾದ ಹೆಂಡತಿ. ಹೆಂಡತಿಯ ಸ್ವರೂಪ, ಹೆಂಡತಿಯ ಯೋಗ್ಯತೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಗಂಡನಿಗೆ ಕಷ್ಟ ಬಂದಾಗ ಗೊತ್ತಾಗತ್ತೆ. ನೋಡ್ಲಿಕ್ಕೆ ಅಕ್ಕಿ ಎಲ್ಲ ಬೆಳ್ಳಗೆ ಇರುತ್ತೆ, ಆದ್ರೆ ಕುದಿಯೋ ನೀರಿಗೆ ಬಿದ್ದಾಗಲೇ ಅಕ್ಕಿಯ ಗುಣ ಗೊತ್ತಾಗುವ ಹಾಗೆ ಮನುಷ್ಯರ ಗುಣ ಕಷ್ಟ ಬಂದಾಗ ಗೊತ್ತಾಗತ್ತೆ. ಆದ್ರಿಂದ ನಾನು ಹೋಗೋಲ್ಲ. ನೋಡಿ, ನಾಸ್ತಿ ಭಾರ್ಯ ಸಮಂ ಮಿತ್ರಂ, ಒಬ್ಬ ಮನುಷ್ಯನಿಗೆ ಹೆಂಡತಿಯಷ್ಟು ಉತ್ತಮಳಾದ ಗೆಳತಿ ಸಖಿ ಯಾರು ಇಲ್ಲ ಅಂತ. ಈ ಮದುವೆಯ ಸಂದರ್ಭದಲ್ಲಿ ಸಪ್ತಪದಿ ಅಂತ 7 ಹೆಜ್ಜೆ ಇಡುವಾಗ ಕಡೇ ಹೆಜ್ಜೆಗೆ ಹೇಳುವ ಮಂತ್ರ ಗಂಡ ಹೆಂಡತಿಗೆ ಹೇಳ್ತಾನೆ, ಸಖಾ ಸಪ್ತಪದಿ ಭವ ಸಾ ಮಾ ಮನೋರಥ ಭವ ಪುತ್ರಾನ್ ವಿಂದಾವಹಿ ಜಹುಸ್ತೆ ಜರದಷ್ಟ ಬಹುಸ್ತೆ ಜರದಷ್ಟಯ. ನೀನು ನನ್ನ ಬಾಳಿನ ಗೆಳತಿ, ಇಲ್ಲಿ ನಾನು ಹೆಜ್ಜೆ ಇಟ್ಟಿದ್ದೇನೆ, ನೀನು ಈ ಹೆಜ್ಜೆ 7ನೇ ಹೆಜ್ಜೆ ಇಡು. ಯಾಕಂದ್ರೆ ಇದು 7 ಜನ್ಮಕ್ಕೆ ಒಟ್ಟಿಗೆ ಇಡಬೇಕಾದ ಹೆಜ್ಜೆ. ಗಂಡ ಮೊದಲು ಇಡಬೇಕು, ಇಟ್ಟು ಅಲ್ಲಿ ಯಾವುದೇ ಮುಳ್ಳಿಲ್ಲ ಕಳ್ಳಿಲ್ಲ, ಚೆನ್ನಾಗಿದೆ, ಒಳ್ಳೆ ದಾರಿ, ನೀನ್ ಇಲ್ಲಿಡು ಅಂತ ಹೆಂಡತಿಗೆ ಹೆಜ್ಜೆಯನ್ನ ಇಡಿಸುವಂಥದ್ದು. ಈಗ ನಾವೇನ್ ಗಂಡನ ಜೊತೆ ಇರಬೇಕು, ವಿಮೋಚನ, ಸ್ತ್ರೀ ವಿಮೋಚನ ಚಳುವಳಿ
ಹೀಗಾಗಿ ಗಂಡನ್ ಬಿಟ್ಟು ಇವರೇ ಮುಂದೋಗಿ ಇವರೇ ಒದ್ದಾಡ್ಕೊಂಡು ಬರ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಇದ್ದದ್ದು ನೀನು ನನಗೆ ಗೆಳತಿ ಅಂತ, ಸಖ ಅಂತ. ಅವಳು ಹೇಳ್ತಾ ಇದ್ದಾಳೆ, ನಾಸ್ತಿ ಭಾರ್ಯ ಸಮಂ ಮಿತ್ರಂ. ಜಗತ್ತಿನಲ್ಲಿ ಗಂಡಸಿಗೆ ಹೆಂಡತಿಯಷ್ಟು ಒಳ್ಳೆ ಫ್ರೆಂಡ್ ಜಗತ್ತಲ್ಲಿ ಯಾರೂ ಇಲ್ಲ. ಆದ್ರಿಂದ ಇಂಥ ಸಂದರ್ಭದಲ್ಲಿ ನಿನ್ನನ್ನು ನಾನು ಬಿಟ್ಟು ಹೋಗೋದಿಲ್ಲ. ಇವನಂತ ಇದ್ದಾನೆ, ನಿನ್ನ ಬಿಡಬೇಕು ಅಂತ ನನಗೂ ಏನು ಆಸೆ ಇಲ್ಲ, ಆದ್ರೆ ನಾನ್ ಪಡುವ ಕಷ್ಟ ನೀನ್ ಪಡೋದು ಬೇಡ ಅಂತ ನಿನ್ನನ್ನ ಅಪ್ಪನ ಮನೆಯ ದಾರಿಯನ್ನ ತೋರಿಸ್ತಾ ಇದ್ದೇನೆ ಅಂತಂದ. ಅವಳಂದ್ಲು, ನಿನಗೆ ಹೇಗಿದ್ರು ನನ್ನ ಬಿಡೋ ಇಷ್ಟ ಇಲ್ಲಲ್ಲ, ಹಾಗಾದ್ರೆ ಏನ್ ಕಷ್ಟ ಬಂದ್ರು ನಾನು ನಿನ್ನ ಒಟ್ಟಿಗೆ ಇರ್ತೀನಿ. ಎಂತ ಗಂಡ ಹೆಂಡ್ತೀರಿ, ಕಷ್ಟ ಹಂಚ್ಕೊಳ್ಳಿಕ್ಕೆ ಇಬ್ರು ಹೀಗೆ ಮಾತಾಡ್ತಾ ಇದ್ದಾರೆ. ಇಬ್ರು ಹೊರಟಿದ್ದಾರೆ. ಸ್ವಲ್ಪ ದೂರ ಹೋದ ಮೇಲೆ ಅಲ್ಲೊಂದು ಹಕ್ಕಿಗಳ ಗುಂಪನ್ನ ನೋಡಿದ. ಅದು ಸುವರ್ಣದ ರೆಕ್ಕೆ ಇತ್ತು. ಈ ನಳ ಅನ್ಕೊಂಡ, ಇವತ್ತು ನನಗೆ ಭಾರಿ ದೇವರ ದಯ, ತಿನ್ಲಿಕ್ಕೆ ಹಕ್ಕಿ, ಮೂಲಧನ ಮತ್ತೆ ಆಡ್ಲಿಕ್ಕೂ ಬಂಗಾರ ಎರಡೂ ಸಿಕ್ತು ಅಂತ ಹೇಳಿ ತಾನು ಉಟ್ಟ ಏಕವಸ್ತ್ರವನ್ನೇ ಹಕ್ಕಿಯನ್ನ ಹಿಡಿಲಿಕ್ಕೆ ಹಾಕಿದ್ರೆ ಆ ಹಕ್ಕಿ ಅವನ ವಸ್ತ್ರವನ್ನೇ ಎತ್ಕೊಂಡು ಹೊರಟೇ ಹೋಯ್ತೆ ವಿನಃ ಅವನಿಗೆ ಹಕ್ಕಿ ಸಿಗಲಿಲ್ಲ. ಹೋಗುವಾಗ ಹಕ್ಕಿಗಳು ಹೇಳ್ತಾ ಇದೆ, ಮೂರ್ಖ, ಇಷ್ಟು ಸೋತ್ರು ಕೂಡ ಇನ್ನೂ ಆಡ್ಬೇಕು ಅನ್ನುವ ದುರ್ಬುದ್ಧಿ ನಿಂಗೆ ಹೋಗ್ಲಿಲ್ಲ. ನಮ್ಮನ್ನ ಯಾರು ಅಂತ ತಿಳ್ಕೊಂಡೆ, ನಿನ್ ಬಾಯೊಳಗೆ ಬೀಳುವ ಹಕ್ಕಿಗಳಲ್ಲ, ನೀನು ಯಾವ ದಾಳಗಳನ್ನ ಇಟ್ಟು ಆಟ ಆಡ್ದಿಯೋ ಆ ದಾಳಗಳೇ ನಾವು. ದಾಳಗಳ ರೂಪದಲ್ಲಿದ್ದವರು ಈಗ ಹಕ್ಕಿಗಳಾಗಿ ಬಂದು ನಿನ್ನ ವಸ್ತ್ರವನ್ನು ಅಪಹಾರ ಮಾಡಿದ್ದೇವೆ ಅಂತ ಹೇಳಿ ಹಾರ ಹೋಗ್ತಾ ಇದೆ. ಯಾವ್ದಾದ್ರೂ ಒಂದಿನವಾದ್ರೂ ಒಳ್ಳೆ ಬುದ್ಧಿ ಬರಬೇಕು, ಸಾಯೋ ತನಕ ಕೆಟ್ಟ ಬುದ್ಧಿಲ್ ಸಾಯ್ಬಾರ್ದು. ದಾಸರಂತಾರೆ, ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಎಲ್ಲ ಕಳ್ಕೊಂಡ ಮೇಲಾದ್ರೂ ಮಧ್ವ ಸಂಘಕ್ಕೆ ಬನ್ನಿ, ಆಚಾರ ಶಾಸ್ತ್ರ ಓದ್ಲಿಕ್ಕೆ ಬನ್ನಿ. ಏನೋ ಒಂದ್ ಕಾಲದಲ್ಲಿ ದುಡ್ಡಿತ್ತು, ಕಾಸಿತ್ತು, ಮಾಡಬಾರ್ದು ಮಾಡಿದ್ರಿ, ಮೆರೆದ್ರಿ, ಎಲ್ಲ ಇವತ್ತು ಲಾಟ್ರಿ ಆಯ್ತು, ಎಲ್ಲ ಕಳ್ಕೊಂಡ್ರಿ. ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂದ್ರೆ ಆಗ್ಲೂ ಕೂಡ ಇನ್ನು ಕ್ಲಬ್ಗೆ ಹೋಗ್ತೀನಿ, ಇನ್ನೆಲ್ಲೋ ಹೋಗ್ತೀನಿ ಅಂತ ಅಲ್ಲಿ ಇಲ್ಲಿ ಹೋಗ್ತಾರೆ. ಕೆಲವರು ವಯಸ್ಸಾದ್ಮೇಲೆ ನಿರಾಶಾ ಜೀವನ. ಅವರಂತಾರೆ, ಇಷ್ಟು ವರ್ಷವೇ ಏನೂ ಮಾಡ್ಲಿಲ್ಲ, ಈಗಲೇ ನನಗೆ 70, ಇನ್ನು ಮುಂದೆ ಮಾಡೋದು ಅಷ್ಟ್ರೊಳಗೆ ಇದೆ, ಆದ್ರಿಂದ ಈ ಜನ್ಮಕ್ಕಿಷ್ಟೇ, ಮುಂದಿನ ಜನ್ಮಕ್ಕೂ ಮಾಡೋಣ ಅನ್ನಲ್ಲ, ನೋಡೋಣ ಅಂತ. ದೇವ್ರಂತಾನೆ, ನಿನಗೆ ಈ ಬಾರಿ ಈ ಜನ್ಮ ಕೊಟ್ಟದ್ದಕ್ಕೆ ನನಗೆ ಯೋಚನೆ ಆಗಿದೆ, ಯಾಕಾರು ಕೊಟ್ನೆ ಅಂತ. ಮರಳಿ ಈ ಪರಿ ಜನುಮ ಬರುವ ಹವಣಿಕೆಯಂತೂ ಇಲ್ಲ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ. ಇಷ್ಟು ಸಂಪತ್ತನ್ನ ಕಳ್ಕೊಂಡ್ರು ಮತ್ತೆ ದ್ಯೂತವನ್ನ ಆಡುವಂತ ದುರ್ಬುದ್ಧಿ ನಿಂಗೆ ಹೋಗ್ಲಿಲ್ವಲ್ಲ, ನಮ್ಮನ್ನ ಯಾರಂತ ತಿಳ್ಕೊಂಡಿದೀಯಾ ಅಂತ ಅವನ ಉಟ್ಟ ವಸ್ತ್ರವನ್ನು ಕೂಡ ಹಾರಿಸ್ಕೊಂಡು ಹೊರಟೋಯ್ತು. ಆಗ ಏನ್ ಮಾಡ್ಬೇಕು, ದಿಗಂಬರನಾಗಿ ಹೋಗ್ತಾ ಇದ್ದಾನೆ. ಸ್ವಲ್ಪ ದೂರ ಹೋಗಿದ, ರಾತ್ರಿ ಕಾಲ ಆಗಿದೆ, ಮಲಗಿದ್ದಾರೆ. ಮಲಗಿದಾಗ ಇವನಿಗೆ ನಿದ್ದೆನೇ ಬರ್ತಿಲ್ಲ. ನಿದ್ದೆ ಬಾರದಿದ್ದಾಗ ವಿಚಾರ ಮಾಡ್ದ, ಏನ್ ಮಾಡ್ಲಿ ಅಂತ ವಿಚಾರ ಮಾಡಿ ಇವಳನ್ನ ಬಿಟ್ಟು ಹೋಗೋದೇ ಒಳ್ಳೇದು. ನಾ ಹೋದ್ಮೇಲೆ ಇವಳು ಬೇರೆ ದಾರಿ ಇಲ್ದಲೆ ಇವಳಾದ್ರೂ ಒಂದ್ ಕಡೆ ಸುಖವಾಗಿರ್ಲಿ, ಮಾವನ ಮನೆಗಾದ್ರೂ ಹೋಗ್ಲಿ, ಅಪ್ಪನ ಮನೆಗಾದ್ರೂ ಹೋಗ್ಲಿ, ಅಥವಾ ಬೇರೆ ಎಲ್ಲಾದ್ರೂ ನನ್ನನ್ನು ಬಿಟ್ಟು ಸುಖವಾಗಿರ್ಲಿ ಎನ್ನುವ, ಇವಳು ಚೆನ್ನಾಗಿರ್ಲಿ ಅನ್ನುವ ಭಾವನೆಯಿಂದ ವಿಚಾರ ಮಾಡಿದ. ಇಬ್ರು ಸೇರಿ ಒಂದೇ ವಸ್ತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ರಾತ್ರಿ ಮಲಗಿದ್ದಾರೆ. ಈ ವಸ್ತ್ರವನ್ನ ಕತ್ತರಿಸ್ಕೊಳ್ಬೇಕು, ಅವಳಿಗೊಂದು ಸ್ವಲ್ಪ ಇಡ್ಬೇಕು, ನನಗೊಂದು ಸ್ವಲ್ಪ ಇಡ್ಬೇಕು. ಹೇಗೆ ಈ ವಸ್ತ್ರವನ್ನ ಎಳೆದ್ರೆ ಅವಳಿಗೆ ಎಚ್ಚರಿಕೆ ಆಗುತ್ತೆ, ಎಚ್ಚರಿಕೆ ಆಗಬಾರ್ದು. ಏನೆಲ್ಲ ಕಷ್ಟಪಡ್ತಾ ಎಲ್ಲ ಕಡೆ ಹುಡುಕದ, ನೋಡ್ದ. ರಾತ್ರಿ ಕಾಲ ಒಂದು ಎತ್ತರದ ಜಾಗದಲ್ಲಿ ಹರಿತವಾದ ಒಂದು ಆ ಕತ್ತಿಯಿಂದ ಆ ವಸ್ತ್ರವನ್ನ ಇಬ್ಬಾಗ ಮಾಡಿದ್ದಾನೆ. ಅವಳಿಗೆ ಒಂದು ವಸ್ತ್ರ ಇಟ್ಟ, ತಾನೊಂದು ವಸ್ತ್ರವನ್ನ ಉಟ್ಟ. ಅವಳು ಚೆನ್ನಾಗಿ ಗಾಢವಾದ ನಿದ್ದೆಯಲ್ಲಿದ್ದಾಳೆ. ಆ ನಿದ್ದೆಯಲ್ಲಿಯೇ ಅವಳನ್ನ ಬಿಟ್ಟು ಹೊರಟು ಬಿಟ್ಟ. ಅವಳು ಹೊರಟ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಬಂದ. ಹೆಂಡತಿ ಆಕರ್ಷಿತಳಾದಳು. ಇವಳನ್ನು ಹೇಗೆ ಬಿಟ್ಟು ಹೋಗ್ಲಿ ಇಂಥ ನಿರ್ಜನವಾದ ಅರಣ್ಯದಲ್ಲಿ ಅಂತ. ಏನಾರಾಗ್ಲಿ ಹೋಗೋದೇ ಒಳ್ಳೇದು. ಹೋದ.
ಮತ್ತ ಬಂದ, ಮತ್ ಹೋದ, ಮತ್ ಬಂದ. ಅವನ ಮನಸ್ಸಿನಲ್ಲಿ ಯಾವುದು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆದರೂ ಕೂಡ ಕಡೆಯದಾಗಿ ನಿರ್ಧಾರ ಮಾಡಿ ಹೊರಟೇ ಬಿಟ್ಟಿದ್ದಾನೆ. ಇವಳು ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ನೋಡ್ತಾ ಇದ್ದಾಳೆ. ಬರ್ತಾರಂ ಸಾತು ಅಪಶ್ಯಂತಿ ಶೋಕ ದುಃಖ ಸಮನ್ವಿತ. ತುಂಬಾ ದುಃಖ ಪಡ್ತಾ ಇದ್ದಾಳೆ. ಪಕ್ಕದಲ್ಲಿ ಗಂಡ ಕಾಣ್ತಾ ಇಲ್ಲ. ತುಂಬಾ ಅಳ್ತಾ ಇದ್ದಾಳೆ. ಎಲ್ಲಾ ಕಡೆ ಹುಡುಕ್ತಾ ಇದ್ದಾಳೆ. ಏನು ಹುಡುಕಿದ್ರು, ಎಲ್ಲೆಲ್ಲಿ ಹೋಗಿ ಕೇಳಿದ್ರು, ಯಾರನ್ನು ಕೇಳಿದ್ರು ಉತ್ತರ ಸಿಗುತ್ತಿಲ್ಲ. ನಾವು ರಾಮಾಯಣದಲ್ಲಿ ರಾಮ ಹುಡುಕಿದ್ ಕೇಳಿದೀವಿ, ಇಲ್ಲಿ ಹೆಂಡತಿ ಗಂಡನ್ ಹುಡುಕಿದ್ದು ಕೇಳ್ತಾ ಇದ್ದೀವಿ. ಇದೊಂಥರ ವಿಚಿತ್ರ ಕಥೆ. ಅಲ್ಲಿ ಎಲ್ಲ ಕಡೆ ಹುಡುಕ್ತಾ ಇದ್ದಾಳೆ, ಎಲ್ಲಿ ಹುಡುಕಿದ್ರು ಕಾಣ್ತಾ ಇಲ್ಲ. ಕಡೆಗೆ ಒಂದು ತಪಸ್ವಿಗಳ ಆಶ್ರಮವನ್ನ ಕುರಿತು ಹೋಗಿದ್ದಾಳೆ. ಅವಳನ್ನು ನೋಡಿ ಅವರೆಲ್ಲ ಕೇಳ್ತಾ ಇದ್ದಾರೆ, ಅಮ್ಮ ಯಾರು ನೀನು ಅಂತ. ಅವಳಂದ್ಲು, ನಾನು ಹೀಗೆ, ನನ್ನ ತಂದೆ ಹೀಗೆ ಎಲ್ಲ ಹೇಳ್ತಾ, ತನ್ನ ಗಂಡ ಹೀಗೆಲ್ಲ ಹೇಳುವಾಗ ಅವರಿಗೆ ತುಂಬಾ ಮನಸ್ಸಿಗೆ ಕಾರುಣ್ಯ ಬಂದಿದೆ. ಅವರು ಹೇಳ್ತಾ ಇದ್ದಾರೆ, ಅಮ್ಮ ನೀ ಯೋಚನೆ ಮಾಡಬೇಡ, ಬಹಳ ಬೇಗ ನಿನ್ನ ಗಂಡ ನಿನ್ನ ಕಣ್ಣಿಗೆ ಕಾಣಿಸ್ತಾನೆ, ನಿನ್ನ ಮಕ್ಕಳು ಸಿಗ್ತಾರೆ, ನಿನ್ನ ದುಃಖ ಎಲ್ಲ ಮುಗಿಯತ್ತೆ, ನಿನಗೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಇಷ್ಟು ಹೇಳಿ ಅವರು ಹಾಗೆ ನೋಡುವ ಹಾಗೆ ಮಾಯ ಆಗ್ಬಿಟ್ರು. ಇವಳಿಗೆ ಆಶ್ಚರ್ಯ, ಇದೇನು ಸ್ವಪ್ನನ, ನಾ ಎಲ್ಲಿಂದ ನೋಡ್ತಾ ಇದ್ದೀನಿ, ಇದು ಹೀಗೆಲ್ಲ ಹೇಗಾಯ್ತು ಅಂತ ವಿಚಾರ ಮಾಡುವಾಗ ಒಟ್ಟು ಉತ್ತಮರ ಬಾಯಲ್ಲಿ ಉತ್ತಮವಾದ ಮಾತನ್ನ ಕೇಳಿ ಶುಭ ಸೂಚನೆ ಅಂತ ತಿಳಿದಿದ್ದಾಳೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಆ ದಮಯಂತಿ ತಾನು ಹೊರಟಿದ್ದಾಳೆ. ಹೀಗೆ ಎಲ್ಲ ಹೋಗ್ತಾ ಇರುವಾಗ ಒಂದು ದೊಡ್ಡ ಗುಂಪು ಜನ, ಆ ಜನರ ಮಧ್ಯ ತಾನೂ ಸೇರಿದ್ದಾಳೆ. ರಾತ್ರಿ ಕಾಲದಲ್ಲಿ ಮಲಗಿದ್ರೆ ಒಂದು ಆನೆ ಹಿಂಡು ಬಂದು ಆ ವರ್ತಕರ ಗುಂಪನ್ನೇ ಚದರಿ ಹಾಕಿಬಿಡ್ತು. ಎಲ್ಲರೂ ಒಬ್ರಿಗೆ ತುಳಿದು ಹಾಕಿಬಿಟ್ಟಿದೆ. ಇದನ್ನೆಲ್ಲ ನೋಡಿ ಕೆಲವರು ಅನ್ಕೊಂಡ್ರು, ಆ ಮಧ್ಯದಲ್ಲಿ ಒಂದು ಕನ್ಯಾ ಬಂದು ನಮ್ಮಲ್ಲಿ ಸೇರ್ಕೊಳ್ತೋ, ಅವಳೇ ಪಾಪಿಷ್ಟೆ, ಅವಳಿಂದಲೇ ಹೀಗೆಲ್ಲ ಆಗಿರ್ತಕ್ಕಂಥದ್ದು ಅಂಥೇಳಿ ಬಹಳವಾಗಿ ವಿಚಾರ ಮಾಡ್ತಾ ಇದ್ದಾರೆ. ಹೀಗೆಲ್ಲ ವಿಚಾರ ಮಾಡುವಾಗ ಆ ಆನೆಗಳ ದಾಳಿಯಿಂದ ಆಕ್ರೋಶಿತರಾದ ಅವರು ದಮಯಂತಿ ಮೇಲೆ ಏನ್ ಮಾಡ್ತಾರೋ ಅನ್ಕೊಂಡು ದಮಯಂತಿ ತಾನು ಅವ್ರನ್ನೆಲ್ಲ ಬಿಟ್ಟು ಅವಳು ಹೊರಟು ಬಿಟ್ಟಿದ್ದಾಳೆ. ಹೊರಟ ಮೇಲೆ ಅವಳು ಮುಂದೆ ಋತುಪರ್ಣ ಏನು ರಾಜ, ಅಲ್ಲಿಗೆ ಈ ನಳ ತಾನು ಹೋಗಿ ಸೇರಿದ್ದಾನೆ. ಈ ನಳ ಸಂಚಾರ ಮಾಡುವ ಸಂದರ್ಭದಲ್ಲಿ ದೊಡ್ಡ ಕಾಳಗಿಚ್ಚು ನೋಡ್ದ. ಆ ಕಾಳಗಿಚ್ಚಿನ ಒಳಗಿಂದ ಒಂದು ಧ್ವನಿ ಕೇಳ್ತಾ ಇದೆ, ಒಳಗ ಬಾ ಹೆದರಬೇಡ, ಒಳಗ ಬಾ ಹೆದರ್ಗಬೇಡ ಅಂತ ಕರಿತಾ ಇದೆ. ಆ ಕರೆಯುವ ಸಂದರ್ಭದಲ್ಲಿ ಒಳಗೆ ಹೋಗಿದ್ದಾನೆ. ಅಲ್ಲಿ ಒಂದು ಸರ್ಪ ಮಲಗಿದೆ, ಬೃಹದಾಕಾರದ ಸರ್ಪ, ಅದು ಕಾರ್ಕೋಟಕ ಅಂತ. ಆ ಕಾರ್ಕೋಟಕ ಸರ್ಪ ಹೇಳ್ತಾ ಇದೆ, ನಾನು ಶಾಪ ನಿಮಿತ್ತವಾಗಿ ಚಲಿಸ್ಲಿಕ್ಕೂ ಆಗದೆ ಇಲ್ಲಿ ಬಿದ್ದು ಬಿಟ್ಟಿದ್ದೀನಿ, ಏನಾದ್ರೂ ಮಾಡಿ ನನ್ನನ್ನ ಹೊರಗೆ ತಗೊಂಡು ಹೋಗು, ನಿನಗೆ ಒಳ್ಳೇದಾಗತ್ತೆ, ನಿನಗೆ ನಾನು ಒಳ್ಳೇದೇ ಮಾಡ್ತೀನಿ ಅಂತ ಹೀಗೆಲ್ಲ ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ಯಾವುದೇ ವಿಚಾರ ಮಾಡದೆ ಒಬ್ರಿಗೆ ಅನುಕೂಲ ಮಾಡಬೇಕು ಅಂತ ಪರೋಪಕಾರ ಬುದ್ಧಿಯಿಂದ ಈ ನಳ ಆ ಹಾವನ್ನ ಕೈಯಲ್ಲಿ ಎತ್ಕೊಂಡ್ರೆ ಆ ದೊಡ್ಡ ಹಾವು ಇವನಿಗೋಸ್ಕರ ಸಣ್ಣದಾಗಿದೆ, ತುಂಬಾ ಸಣ್ಣದಾಗಿ. ಇವನು ಹೊರಗೆ ಕರ್ಕೊಂಡು ಬಂದ ತಕ್ಷಣ ಆ ಹಾವು ಹೇಳ್ತಾ ಇದೆ, ನನ್ನ ಹೆಸರು ಕಾರ್ಕೋಟಕ ಅಂತ, ನೀನು ಹೆಜ್ಜೆಯನ್ನ ಎಣಿಸ್ತಾ ಸ್ವಲ್ಪ ದೂರ ನಡಿ, ನಿನಗೆ ನಾ ಒಳ್ಳೇದು ಮಾಡ್ತೀನಿ ಅಂತ. ಹೀಗೆ ಆ ಹೆಜ್ಜೆಯನ್ನ ಎಣಿಸ್ತಾ ಹೋಗ್ತಾ ಇದ್ದಾನೆ. ಕೈಯಲ್ಲಿ ಹಾವಿದೆ. ನಳ ಹೆಜ್ಜೆ ಇಡ್ತಾ 1 2 ಎಣಿಸ್ತಾ ಹೋಗುವಾಗ ದಶಮೇ ಪದೇ 10ನೇ ಹೆಜ್ಜೆ ಇಟ್ಟ. ಆ 10ನೇ ಹೆಜ್ಜೆ ಇಟ್ಟ ತಕ್ಷಣ ಆ ಹಾವು ಅವನನ್ನ ಜೋರಾಗಿ ಕಚ್ಚಿಬಿಡ್ತು. ಕಚ್ಚಿದ್ದೆ ತಡ ಕೆಟ್ಟ ರೂಪ ಬಂದ್ಬಿಟ್ಟಿದೆ. ಆಗ ಆಶ್ಚರ್ಯಪಟ್ಟು, ನಿನಗೆ ಉಪಕಾರ ಮಾಡಿದ್ರೆ ನನಗೆ ಹೀಗೆ ಮಾಡಿದೆಯಲ್ಲ, ಯಾಕೆ ಹೀಗೆ ಮಾಡಿದೆ? ಆಗ ನಾಗ ಹೇಳ್ತಾ ಇದೆ, ನಿನ್ನನ್ನ ಯಾರು ಗುರುತಿಸಬಾರ್ದು, ನಿನ್ನೊಳಗೆ ನಾನಿರ್ತೇನೆ, ನಿನಗಿಷ್ಟಕ್ಕೆಲ್ಲ ಕಾರಣ ನಿನ್ನೊಳಗಿರುವ ಕಲಿ. ಆ ಕಲಿಗೆ ನಾನು ವಿಷದ ಬಾಧೆ ಕೊಡ್ತೀನಿ. ಆ ಕಲಿ ಈಚೆಗೆ ಬರೋವರೆಗೂ ನಾನು ನಿನ್ನ ಬಿಡಲ್ಲ. ಆದ್ರೆ ನೀ ಯೋಚನೆ ಮಾಡಬೇಡ, ನಿನಗೆ ಯಾವಾಗ ನಿನ್ನ ರೂಪ ಬೇಕು ಅಂತ ಅನ್ಸತ್ತೆ, ತಗೋ ಈ ವಸ್ತ್ರ ಕೊಡ್ತಾ ಇದ್ದೀನಿ, ಈ ವಸ್ತ್ರವನ್ನ ಹೊದ್ದುಕೊಂಡ್ರೆ ಸಾಕು, ನಿನಗೆ ನಿನ್ನ ಹಳೆಯ ರೂಪ ಬರುತ್ತೆ ಅಂತ ಇಷ್ಟೆಲ್ಲ ಹೇಳ್ತಾ, ನೀನು ಮುಂದೆ ಋತುಪರ್ಣ ರಾಜನ ಬಳಿ ಹೋಗು, ಬಾಹುಕ ಅಂತ ನೀನು ಸಾರಥಿಯಾಗಿ ಹೋಗು, ಅವನ ಸಾರಥ್ಯವನ್ನ ಮಾಡು, ನಿನಗೆ ಒಳ್ಳೇದಾಗತ್ತೆ. ಅವನು ಅಶ್ವವಿದ್ಯೆಯನ್ನ ಅವನಿಗೆ ಕೊಡು, ಅವನಲ್ಲಿರುವಂತ ಅಕ್ಷವಿದ್ಯೆಯನ್ನ ನಿನಗೆ ಕೊಡ್ತಾನೆ.
ಅಕ್ಷವಿದ್ಯೆಯಿಂದ ನೀನು ಉತ್ತಮವಾದಂತಹ ಒಂದು ಫಲವನ್ನೇ ಪಡಿಲಿಕ್ಕೆ ಸಾಧ್ಯ, ನೀವು ಹೋಗು ಅಂತಂದಾಗ ಪರ್ಣಸ್ಯ ನಗರಂ ಪ್ರಾವಿಶದ್ ದಶಮೇ ಹನಿ. ಹಾಗೆ ನಡೆದು 10 ದಿನ ಕಳೆದ ಮೇಲೆ ಋತುಪರ್ಣನ ಆಸ್ಥಾನಕ್ಕೆ ಹೋಗಿದ್ದಾನೆ. ಆ ಋತುಪರ್ಣನ ಆಸ್ಥಾನದಲ್ಲಿ ಇದ್ದಾಗ ಇವನಿಗೆ ಬಾಹುಕ ಅನ್ನುವ ಸಾರಥಿಗೆ ಋತುಪರ್ಣ ರಾಜ ಹೇಳ್ತಾನೆ, ನಿನ್ ನೋಡಿದ್ರೆ ನಂಗೆ ಸಂತೋಷ ಆಗ್ತಾ ಇದೆ, ವೇತನಂತೆ ಶತಂ ನಿನಗೆ 10,000 ಸುವರ್ಣ ನಾಣ್ಯ ತಿಂಗಳಿಗೆ ಸಂಬಳ ಕೊಡ್ತೀನಿ, ನನ್ನ ಹತ್ರ ಸಾರಥಿಯಾಗಿರು ಅಂತ. ಆ ಸಂದರ್ಭದಲ್ಲಿ ಭೀಮ ಅನ್ನುವ ರಾಜ ತನ್ನ ಅಳಿಯ ಮಗಳು ಕಾಣ್ತಿಲ್ಲ, ಹುಡುಕೊಂಡು ಬರಬೇಕು ಅಂತ ಹೇಳಿದಾಗ ಸಿಕ್ಕಿದ್ದಾಳೆ, ದಮಯಂತಿ ಸಿಕ್ಕಿದ್ದಾಳೆ. ದಮಯಂತಿ ಸಿಕ್ಕ ಮೇಲೆ ನಳನ್ನು ಹುಡುಕ್ಲಿಕ್ಕೆ ಹೊರಟಾಗ ಒಬ್ಬ ಬ್ರಾಹ್ಮಣ ಋತುಪರ್ಣನ ಮನೆಯಲ್ಲಿರುವಂತಹ ಈ ಒಂದು ಬಾಹುಕನ ಸಂಗತಿಯನ್ನ ದಮಯಂತಿಗೆ ಹೇಳಿದ್ದಾರೆ. ದಮಯಂತಿಗೆ ಆಶ್ಚರ್ಯ, ತಂದೆಗೆ ಹೇಳ್ತಾ ಇದ್ದಾಳೆ, ನಾನು ಇನ್ನೊಂದು ಸತಿ ಮದುವೆ ಆಗ್ತೇನೆ, ಸ್ವಯಂವರ ಮಾಡ್ಕೊಳ್ತೇನೆ ಅಂತ ಹೇಳಿ ಎಲ್ಲರೂ ಬರ್ಲಿ ಅಂತ. ಆ ಸಂದರ್ಭದಲ್ಲಿ ಋತುಪರ್ಣ ತಾನೂ ಕೂಡ ಸ್ವಯಂವರವನ್ನ ಇಚ್ಛಿಸಿ ಹೊರಡ್ಬೇಕು. ಆದ್ರೆ ಬೆಳಗ್ಗೆ ಆದ್ರೆ ವಿದರ್ಭ ದೇಶಕ್ಕೆ ಹೋಗ್ಬೇಕು. ಒಂದು ಹಗಲಲ್ಲಿ 100 ಯೋಜನ ಪ್ರಯಾಣ ಮಾಡ್ಬೇಕು. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಆ ಸಂದರ್ಭದಲ್ಲಿ ಬಾಹುಕ ನನ್ನ ಕೇಳ್ತಾ ಇದ್ದ. ಬಾಹುಕ ಆಗ್ಲಿಂದ ಅವನು ಕುದುರೆಗಳನ್ನು ಕರ್ಕೊಂಡು ಹೊರಟ್ರೆ ಅವೆಲ್ಲ ಆಕಾಶದಲ್ಲಿ ಹಾರುವ ಕುದುರೆಗಳು, ನೋಡ್ಲಿಕ್ಕೆ ಸಪೂರ, ಓಡ್ಲಿಕ್ಕೆ ಭಾರಿ ಸ್ಪೀಡು. ಇಂತಹ ಕುದುರೆಗಳನ್ನ ಕಟ್ಟಿ ಓಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಯಾವುದೋ ಕಾರಣ ಋತುಪರ್ಣನ ಶಲ್ಯ ಕೆಳಗೆ ಬಿದ್ದೋಯ್ತು. ಮೇಲಿನ ಉತ್ತರೀಯ ಅವನು ಹೇಳ್ದ, ನಂದು ಉತ್ತರೀಯ ಬಿದ್ದೋಗಿದೆ, ತಗೊಳ್ತೀನಿ, ಸ್ವಲ್ಪ ಗಾಡಿ ಸ್ಲೋ ಮಾಡು ಅಂದ. ಅವ್ ಹೇಳ್ದ, 1 ಯೋಜನ ಬಂದಾಯ್ತು, ನಿಂದು ಆ ಬಟ್ಟೆ ಬಿದ್ದು ಯೋಜನ ಬಂದಾಯ್ತು, ತರ್ಲಿಕ್ಕಾಗಲ್ಲ ಅಂತ. ಆ ಸಂದರ್ಭದಲ್ಲಿ ಋತುಪರ್ಣ ಹೇಳ್ತಾನೆ, ನೋಡು ಈ ಮರದಲ್ಲಿ ಎಷ್ಟು ಎಲೆ ಇದೆ, ಎಷ್ಟು ಕೆಳಗೆ ಬಿದ್ದಿದೆ, ಎಷ್ಟು ಹಣ್ಣುಗಳಿದೆ, ಈಗಲೇ ಹೇಳ್ತೀನಿ, ನೀನು ಅದನ್ನು ಎಣಿಸ್ಕೊ ಅಂತ ಹೇಳಿ, ಅದು ಎಣಿಸೋದ್ರೊಳಗೆ ತರ್ಲಿ ಅವನು ಇನ್ನೊಬ್ಬ ಅಂತ ಹೇಳಿ ಹೇಳ್ತಾ ಇದ್ದಾನೆ. 5,000 ಕೋಟಿ ಎಲೆಗಳಿದೆ ಅಂತ. ಒಬ್ಬ ಹಾಗೆ ಎಣಿಸುವಾಗ ಆ ಎಲ್ಲ ಕಲೆಗಳನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಅಕ್ಷವಿದ್ಯೆಯನ್ನ ನನಗೆ ಕೊಡು ಅಂತ ಕೇಳಿದಾಗ, ನೀನು ಅಶ್ವ ವಿದ್ಯೆಯನ್ನ ನನಗೆ ಕೊಡು ಅಂತ ಪರಸ್ಪರ ಅದನ್ನ ಇದು ಮಾಡ್ಕೊಂಡಿದ್ದಾರೆ. ಮುಂದೆ ನಳ ಹೊರಟಿದ್ದಾನೆ. ಸಾಯಂಕಾಲದ ಸಮೀಪಕ್ಕೆ, ಇನ್ನೇನು ಸಾಯಂಕಾಲ, ಬೆಳಗ್ಗೆ ಮುಹೂರ್ತ ಸೂರ್ಯೋದಯಕ್ಕೆ ಆ ಸಂದರ್ಭಕ್ಕೆ ಹೋಗಿದ್ದಾರೆ. ಎಲ್ಲ ಆ ರಥದ ವೇಗವನ್ನ ನೋಡಿಯೇ ದಮಯಂತಿ, ಇದು ನಳಂದೇ ರಥದ ವೇಗ ಈ ಶಬ್ದ ಅಂತ. ಸಾಮಾನ್ಯವಾಗಿ ನಮ್ಮ ಮನೇಲಿ ನಮ್ಮ ಗಾಡಿ ಬಂದ್ರೆ ಮೇಲಿರೋರು ಗೊತ್ತಾಗ್ಬಿಡುತ್ತೆ, ನಮ್ಮ ಮನೆ ಗೇಟ್ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ, ನಮ್ಮ ಸ್ಕೂಟರ್ ನಿಲ್ಸಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಅನ್ಯೋನ್ಯ ದಂಪತಿಗಳು ಅವ್ರಿಗೆ ಗೊತ್ತಿಲ್ಲದೆ ಗೊತ್ತಾಯ್ತು ಅವಳಿಗೆ. ಆದ್ರೆ ಆ ವೇಷವನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾಳೆ. ಒಬ್ಬ ದೂತಳನ್ನ ಕಳಿಸಿದ್ದಾಳೆ. ಆ ದೂತಿ ಹೋಗಿ ನೋಡ್ಕೊಂಡು ಬಂದು ಎಲ್ಲ ಹೇಳಿದ್ದಾಳೆ. ಮತ್ತೆ ಕಳಿಸಿದ್ದಾಳೆ, ಮತ್ತೆ ಪರೀಕ್ಷೆ ಮಾಡಿದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಏನು ವಿಚಿತ್ರ ಅಂದ್ರೆ ಆ ಸಾರಥಿದು, ಅವನು ಎಲ್ಲಿ ಹೋದ್ರು ಸಣ್ಣ ಬಾಗಿಲಿದ್ರು ಅವನು ತಲೆ ಬಗ್ಸೋಲ್ಲ, ಆ ಬಾಗಿಲು ತಾನೇ ಎತ್ತರ ಆಗುತ್ತೆ. ಅವನು ಎಲ್ಲಿ ನೀರಿಟ್ಟು ಪಾತ್ರೆ ಇಟ್ಟರು ನೀರು ತಾನೇ ತುಂಬತ್ತೆ. ಎಲ್ಲಿ ಕೈಯಲ್ಲಿ ಒಂಚೂರು ಹುಲ್ಲು ಹಿಡಿದು ಒಲೆಗೆ ಹಾಕಿದ್ರೆ ಬೆಂಕಿ ತಾನೇ ಬರುತ್ತೆ. ಇಂಥ ಅದ್ಭುತವಾದ ವ್ಯಕ್ತಿಯನ್ನ ನಾನು ನೋಡ್ಲಿಲ್ಲ ಅಂದಾಗ ಅವಳಿಗೆ ಆಶ್ಚರ್ಯ ಆಯ್ತು. ಅಷ್ಟೇ ಅಲ್ಲ, ಆ ಸಾರಥಿ ಬೇರೆ ಬೇರೆ ಬಗೆಯ ಪದಾರ್ಥ ಅಡಿಗೆ ಸಿದ್ಧ ಮಾಡ್ಲಿಕ್ಕೆ ಸಿದ್ಧ ಆಗ್ತಾ ಇದ್ದಾನೆ. ಇದು ಕೇಳಿ ಅವಳು, ಇದು ನಮ್ಮ ಯಜಮಾನ್ರೇ, ಆದ್ರೆ ನಮ್ಮ ಯಜಮಾನ್ರು ಹೀಗಿರ್ಲಿಲ್ವಲ್ಲ, ಏನು ಮಾಡಬೇಕು, ಏನಾದ್ರೂ ಮಾಡಿ ಮತ್ತೂ ಪರೀಕ್ಷೆ ಮಾಡಬೇಕು ಅಂತ ಅವಳು ಅವನು ಮಾಡಿರೋ ಅಡಿಗೆಯಲ್ಲಿ ಒಂಚೂರು ಯಾವ್ದಾದ್ರು ಸ್ವೀಟ್ ತಗೊಂಡ್ ಬಾ ಅಂತ, ಭಕ್ಷ್ಯ ತಗೊಂಡ್ ಬಾ ಅಂತ ಕಳಿಸಿದ್ದಾಳೆ. ಅವನು ಆ ಕಡೆ ಈ ಕಡೆ ನೋಡುವಾಗ ಮಾಡಿದ ಒಂಚೂರು ಭಕ್ಷ್ಯವನ್ನ ದಮಯಂತಿಗೆ ತಂದ್ಕೊಟ್ರೆ ಅವಳು ಆಸ್ವಾದನೆ ಮಾಡಿ ಹೇಳ್ತಾ ಇದ್ದಾಳೆ, ಖಂಡಿತ ನಮ್ ಗಂಡಂದೇ ಅಡಿಗೆ ಅಂತ. ಒಂದಿನ ಒಂಚೂರು ಬಾಯಿಗೆ ಇಟ್ಕೊಂಡ್ರೆ ನಮ್ದು ಇವತ್ತು ಮಾಡಿದಾಗ ನಾಳೆ ಇರಲ್ಲ, ನಾಳೆ ಮಾಡಿದಾಗ ನಾಡಿದ್ದಿರಲ್ಲ, ದಿನ ಡಿಫ್ರೆಂಟ್ ಟೇಸ್ಟ್. ಆದ್ರೆ ಒಂಚೂರು ಬಾಯಿ ಇಟ್ಕೊಂಡು ಹೇಳ್ತಾಳೆ, ಇದು ನಳಂದೇ ಅಡಿಗೆ ಅಂತ, ಇನ್ನೆಂತ ಅಡಿಗೆ ಇರಬೇಡ. ಆ ನಳನನ್ನ ಕರೆಸಿದ್ದಾಳೆ. ಆ ನಳನ ಮುಂದೆ ಹೇಳ್ತಾ ಇದ್ದಾಳೆ, ನಾನು ಏಕವಸ್ತ್ರಳಾದಾಗ ನನ್ನನ್ನು ಬಿಟ್ಟು ಹೋದಿಯಲ್ಲ, ಇದು ಸರಿಯಾ, ಯಾಕೆ ಹೀಗೆಲ್ಲ ಮಾಡಿದೆ? ಅವಳು ಹೇಳ್ತಾ ಇದ್ದಾಳೆ, ನಳ, ನಾನು ಮಾಡಿದ್ದಲ್ಲ, ಒಳಗಿರುವ ಕಲಿಯ ವ್ಯಾಪಾರ ಇದೆಲ್ಲ ಅಂತ ಹೇಳಿ ಕಲಿ ಕೊಟ್ಟ ವಸ್ತ್ರವನ್ನ ಧಾರಣೆ ಮಾಡಿದಾಗ ಅದ್ಭುತವಾದ ಅವನ ಹಿಂದಿನ ರೂಪವನ್ನ ಪಡೆದಿದ್ದಾನೆ. ಇವಳು ಗಟ್ಟಿಯಾಗಿ ಆಕ್ರಂದನ ಮಾಡ್ತಾ ನಳನನ್ನ ಆಲಿಂಗನ ಮಾಡ್ಕೊಂಡಿದ್ದಾಳೆ. ತಾಯಿ ಓಡ್ ಬಂದು ನೋಡ್ತಾ ಇದ್ದಾಳೆ, ಅಳಿಯನನ್ನ ಕಂಡಿದ್ದ ಭೀಮ ರಾಜ ಬಂದು ನೋಡ್ತಾ ಇದ್ದಾನೆ. ಆಶ್ಚರ್ಯ ಆಗ್ತಾ ಇದೆ. ಈ ಸುದ್ದಿ ಬೆಳಗ್ಗೆ ತಿಳಿಸ್ಬೇಕು ಅಂತ ಹೇಳಿ
ಋತುಪರ್ಣ ಅವನು ಮದುವೆಗೆ ಸಿದ್ಧ ಆಗ್ತಿದ್ದ. ಬೆಳಗ್ಗೆ ನೋಡಿದ್ರೆ ನಳ ದಮಯಂತಿಯರನ್ನ ನೋಡ್ತಾ ಇದ್ದಾನೆ. ಅವನಿಗೂ ಬಹಳ ಸಂತೋಷ ಆಯಿತು. ಉತ್ತಮ ಚಕ್ರವರ್ತಿ ಆದ ಕಾರಣ ಅವನು ಹೇಳ್ದ, ನೀನ್ ನನ್ನ ಜೊತೆ ಸಾರಥಿ ಇದ್ದಾಗ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸು ಅಂತ. ಇಲ್ಲ ಇಲ್ಲ, ನಿನ್ನಿಂದ ನಾನು ಬಹಳ ಉಪಕೃತನಾಗಿದ್ದೇನೆ, ನಾವೆಲ್ಲ ಸಂಬಂಧಿಕರು, ನನಗೆ ತಿಳಿಯದೇ ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀಯಾ, ತಿಳಿದ ಮೇಲೆ ನಾವು ಇನ್ನೂ ಹೆಚ್ಚು ಪ್ರೀತಿ ಮಾಡೋಣ ಅಂತ ಪರಸ್ಪರ ಪ್ರೀತಿ ಮಾಡಿ ಅವನಿಂದ ಕಲಿತ ಅಕ್ಷವಿದ್ಯೆಯಲ್ಲಿ ತನ್ನ ತಮ್ಮನನ್ನ ಸೋಲಿಸಿ ಆ ಕಳೆದ ಎಲ್ಲ ಸಂಪತ್ತನ್ನು ಪಡೆದು ಸುಖವಾಗಿದ್ದ. ಇಷ್ಟು ಕಥೆಯನ್ನ ಬೃಹದಶ್ವರು ಧರ್ಮರಾಜನಿಗೆ ಹೇಳಿದ್ರೆ ಧರ್ಮರಾಜ ಮತ್ತು ಕೆಟ್ಟ ಮುಖ ಹಾಕೊಂಡೇ ಇದ್ದ. ನೀವೇನೋ ಊರಲ್ಲಿರೋರು ಕತೆ ಹೇಳ್ತೀರಿ, ನನ್ನ ಪ್ರಾಬ್ಲಮ್ಮೇ ಬೇರೆ ಎಂದ. ಏನ್ ನಿನ್ನ ಪ್ರಾಬ್ಲಮ್ಮು ಅಂದ್ರು. ಏನಿಲ್ಲ, ನಾಳೆ ಎಲ್ಲ ಸರಿ ಹೋಯ್ತು, 14 ವರ್ಷ ಆಯ್ತು, ನಾನು ವನವಾಸ ಅಜ್ಞಾತವಾಸ ಎಲ್ಲ ಮುಗಿಸ್ದೆ, ಹೋದೆ, ಮತ್ತೆ ರಾಜನಾದೆ, ಮತ್ತೆ ಈ ಶಕುನಿ ನನ್ನ ಆಟಕ್ಕೆ ಕರಿಯಲ್ಲ ಅಂತ ಏನ್ ಗ್ಯಾರಂಟಿ? ಆಟಕ್ಕೆ ಕರೆದ್ರೆ ಹೋಗಲ್ಲ ಅನ್ನೋ ಪ್ರತಿಜ್ಞೆ ನಂದಿಲ್ಲ, ಹೋಗ್ತೀನಿ, ಏನು ಮಾಡ್ಲಿ? ಬೃಹದಶ್ವರ್ ಅಂತಾರೆ, ನೀ ಯೋಚನೆ ಮಾಡಬೇಡ, ಆಟ ಗೊತ್ತಿಲ್ಲದೆ ಇದ್ಮೇಲೆ ಹೋಗಬಾರ್ದು, ನಿನಗೆ ಆ ವಿದ್ಯೆಯನ್ನ ನಾನು ಉಪದೇಶ ಮಾಡ್ತೀನಿ ಅಂತ ಬೃಹದಶ್ವರು ಆ ಯುಧಿಷ್ಠಿರನಿಗೆ ಆ ವಿದ್ಯೆಯನ್ನ, ಅಕ್ಷವಿದ್ಯೆಯನ್ನ ಉಪದೇಶ ಮಾಡಿದರು ಅನ್ನುವ ಕಥೆ ಈ ತೀರ್ಥಯಾತ್ರಾ ಪರ್ವ, ವನಪರ್ವದ ಒಳಗೆ ಬರುವಂತಹ ನಳನ ಚರಿತ್ರೆ. ಈ ನಳನ ಚರಿತ್ರೆಯಲ್ಲಿ ವೇದವ್ಯಾಸ ದೇವರು ಕಡೆಗೆ ಇದಕ್ಕೆ ಮಂಗಳವನ್ನ ಹೇಳ್ತಾ ಇದ್ದಾರೆ. ಯಾರು ಈ ನಳನ ಚರಿತ್ರೆಯನ್ನ ಶ್ರವಣ ಮಾಡ್ತಾರೆ ಅವರಿಗೆ ಕಲಿದೋಷ ಬರಲ್ಲಂತ. ಕಲಿದೋಷವನ್ನ ಕಳ್ಕೊಳ್ಬೇಕು ಅಂತ ಆಸೆ ಇದ್ರೆ ಮಹಾಭಾರತದ ಈ ಒಂದು ಪ್ರಸಂಗವನ್ನ ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡಬೇಕು ಅಂತ. ವೇದವ್ಯಾಸ ದೇವರ ಯಾವ ಮಾತು ಕೇಳಿದರು, ವೇದವ್ಯಾಸ ದೇವರ ಮಾತಿಗೆ ಅರ್ಥಾನುಸಂಧಾನ ಮಾಡಿರುವ ಆಚಾರ್ಯರ ತಾತ್ಪರ್ಯ ನಿರ್ಣಯದ ಬಗ್ಗೆ ನಾವು ಕೇಳಿದ್ರು, ಪಾರಾಯಣ ಮಾಡಿದ್ರು ಕೂಡ ಕಲಿ ನಮ್ಮ ಹತ್ರ ಸುಳಿಯೋದೇ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣ.